ಹಲೋ ಫ್ರೆಂಡ್ಸ್, ಝೀರೋದ ಮಾರ್ಕೆಟ್ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ 2 ಹೊಸ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಮೊದಲಿಗೆ ಅರ್ಬನ್ ಕಂಪನಿ ಈಗ ಲಾಭದಲ್ಲಿದೆ ಗೊತ್ತಾ? 1900 ಕೋಟಿ IPO ಕೂಡ ಬರ್ತಿದೆ. ಆದ್ರೆ ತೆರೆ ಹಿಂದೆ ಇರೋ ಕತೆನೇ ಬೇರೆ ಇದೆ. ಇದಾದ್ಮೇಲೆ ಬಜಾಜ್ ಫೈನಾನ್ಸ್ ರಿಸಲ್ಟ್ಸ್ ಭರ್ಜರಿಯಾಗಿ ಏನೋ ಇದೆ, ಆದ್ರೂ ಕೂಡ ಶೇರ್ ಕೆಳಗಡೆ ಬಿತ್ತು. ಯಾಕೆ ಅಂತಂದ್ರೆ ಇನ್ವೆಸ್ಟರ್ಸ್ಗೆ ಕ್ರೆಡಿಟ್ ಕಾಸ್ಟ್ ಮತ್ತೆ ಮುಂದಿನ ಟೆನ್ಷನ್ ಕೂಡ ಜಾಸ್ತಿ ಆಯ್ತಾ. ಈ 2 ಟಾಪಿಕ್ಸ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಹಣಕಾಸಿನ ವಿಷಯಗಳು ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗ್ತಿರೋ ಚೇಂಜಸ್ ಬಗ್ಗೆ ನಾವು ಇಲ್ಲಿ ಡೀಟೇಲ್ಡ್ ಆಗಿ ಮಾತಾಡ್ತೀವಿ. ಇವತ್ತು ಮೇ 2 ಫ್ರೈಡೆ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ನಾವು ಅರ್ಬನ್ ಕಂಪನಿ ಬಗ್ಗೆ ಮಾತಾಡೋಣ. ನಿಮಗ್ ನೆನಪಿರ್ಬೋದು, ಮೊದಲು ಇದನ್ನ ಅರ್ಬನ್ ಕ್ಲಾಪ್ ಅಂತ ಕರೀತಾ ಇದ್ರು. 2014ರಲ್ಲಿ ಶುರುವಾದಾಗ ಇವರ ಒಂದು ಐಡಿಯಾ ತುಂಬಾ ಸಿಂಪಲ್ ಆಗಿತ್ತು. ನಮಗ್ ಬೇಕಾದಾಗ ಒಬ್ಬ ನಂಬಿಕಸ್ತ ಪ್ಲಂಬರ್ ಆಗಿರ್ಬೋದು, ಬ್ಯೂಟಿಷಿಯನ್ ಅಥವಾ ಕ್ಲೀನರ್ ಅನ್ನ ಹುಡ್ಕೋದು ಹೇಗೆ ಹೇಳಿ. ನೋಡಿ, ಕರ್ದಾಗ ಸರಿಯಾದ ಸಮಯಕ್ಕೆ ಬಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ನ್ಯಾಯವಾದ ಬೆಲೆ ತಗೊಳ್ಳೋರನ್ನ ಹುಡುಕೋದು ತುಂಬಾ ದೊಡ್ಡ ತಲೆನೋವಾಗಿತ್ತು ಅಲ್ವಾ. ಅದನ್ನೇ ಸರಿಪಡಿಸ್ಬೇಕು ಅಂತ ಇವ್ರು ಬಂದ್ರು. ವರ್ಷಗಳು ಕಳೆತಿದ್ದಂತೆ ಆ ಸಣ್ಣ ಐಡಿಯಾ ಈಗ ಭಾರತದ ಅತಿ ದೊಡ್ಡ ಫುಲ್ ಸ್ಟ್ಯಾಕ್ ಹೋಮ್ ಸರ್ವಿಸ್ ಪ್ಲಾಟ್ಫಾರ್ಮ್ ಆಗಿ ಬೆಳೆದಿದೆ. ಮತ್ತೆ ಈಗ ಈ ಕಂಪನಿ IPOಗೂ ಕೂಡ ಹೋಗ್ತಾ ಇದೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ಗೆ ಬರ್ತಿದೆ ಅಂತ. ಸುಮಾರು 1900 ಕೋಟಿ ಪಬ್ಲಿಕ್ ಇಶ್ಯೂ ಮೂಲಕ ಒಂದು ಕಲೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಅರ್ಜಿನ ಸಲ್ಲಿಸಿದೆ. ಆದ್ರೆ ಈ ದೊಡ್ಡ ನಂಬರ್ಸ್ ನ ಆಚೆಗೆ ನಾವು ನೋಡ್ತಿದೀವಿ ಅಂತಂದ್ರೆ ಅರ್ಬನ್ ಕಂಪನಿ ಒಳಗಡೆ ನಿಜವಾಗ್ಲೂ ಕೂಡ ಏನಾಗ್ತಿದೆ, ಅವರ ಬಿಸ್ನೆಸ್ ಎಷ್ಟು ಗಟ್ಟಿಯಾಗಿದೆ, ಹಾಗೆ ಇನ್ವೆಸ್ಟರ್ಸ್ಗೆ ಮೊದಲ ನೋಟಕ್ಕೆ ಕಾಣಿಸಿದಂತಹ ರಿಸ್ಕ್ ಏನಾದ್ರೂ ಕೂಡ ಇದೆಯಾ. ನೋಡಿ, ನಾವು ಅವರ ಒಂದು 568 ಪೇಜ್ನ IPO ಪೇಪರ್ಸ್ ಅನ್ನ ಓದಿದೀವಿ. ಅದರಲ್ಲಿ ಸಿಕ್ಕ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಿಮ್ ಹತ್ರ ನಾನಿವತ್ತು ಹಂಚ್ಕೊಳ್ತೀನಿ. IPOದ ಒಂದು ಬೇಸಿಕ್ಸ್ ನೋಡೋಣ. ನೋಡಿ, ಈ IPOದ ಒಂದು ಒಟ್ಟು ಗಾತ್ರ ನೋಡಿದಾಗ 1900 ಕೋಟಿ. ಇದರಲ್ಲಿ ಗಮನಿಸಿ ನೀವೇ, ಕೇವಲ 429 ಕೋಟಿ ಮಾತ್ರ ಕಂಪನಿಗೆ ಹೋಗುತ್ತೆ. ಉಳಿದ ದೊಡ್ಡ ಭಾಗ ಅಂದ್ರೆ 1471 ಕೋಟಿ ಆಫರ್ ಫಾರ್ ಸೇಲ್ ಆಗಿದೆ. ಅಂದ್ರೆ ಈ ಕಂಪನಿಯಲ್ಲಿ ದುಡ್ಡು ಹಾಕದಂತ ಒಂದು ವೆಂಚರ್ ಕ್ಯಾಪಿಟಲ್ ಫಂಡ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಎಕ್ಸೆಲ್, ಬೆಸಮರ್, ಎಲಿವೇಶನ್ ಕ್ಯಾಪಿಟಲ್ ಮತ್ತೆ ಇನ್ನೂ ಸ್ವಲ್ಪ ಜನ ಅವರು ತಮ್ಮ ಶೇರ್ಗಳನ್ನ ಮಾರ್ಕೊಂಡು ಲಾಭನ ಮಾಡ್ಕೊಳ್ತಿದ್ದಾರೆ. ನೋಡಿ, ಅರ್ಬನ್ ಕಂಪನಿಗೆ ಸಿಗೋ 429 ಕೋಟಿಯಲ್ಲಿ ಹೆಚ್ಚಿನ ಭಾಗ ಪ್ರಾಡಕ್ಟ್ ಮತ್ತೆ ಪ್ಲಾಟ್ಫಾರ್ಮ್ ಅಪ್ಗ್ರೇಡ್ಸ್ಗೆ ಹೋಗುತ್ತೆ. 190 ಕೋಟಿ ಹೊಸ ಟೆಕ್ ಆಗಿರ್ಬೋದು ಮತ್ತೆ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ಗೆ ಮೀಸಲಾಗಿಟ್ಕೊಂಡಿರ್ತಾರೆ. ಇನ್ನು 80 ಕೋಟಿ ಮಾರ್ಕೆಟಿಂಗ್ಗೆ ಹೋಗುತ್ತೆ. ಮತ್ತೆ 70 ಕೋಟಿ ಹೊಸ ಆಫೀಸ್ ಮತ್ತೆ ಟ್ರೈನಿಂಗ್ ಸ್ಪೇಸ್ಗಳಿಗೆ ಅದನ್ನ ಬಾಡಿಗೆಗೆ ತಗೊಂಡಿರ್ಬೇಕಾದ್ರೆ ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಈ ಹೊಸದಾಗಿ ಬರುವ ಹಣದಲ್ಲಿ ಸ್ವಲ್ಪ ಭಾಗ ಅಂದ್ರೆ ಸುಮಾರು 85 ಕೋಟಿ ಪ್ರೀ IPO ಪ್ಲೇಸ್ಮೆಂಟ್ ಮೂಲಕ ಮೊದಲೇ ಬರ್ಬೋದು. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ IPO ಒಂದು ಪಬ್ಲಿಕ್ಗೆ ತೆರೆಯುವ ಮುನ್ನವೇ ಕಂಪನಿ ತನ್ನ ಒಂದು ಪ್ರೈಮರಿ ಕ್ಯಾಪಿಟಲ್ ನ ಸ್ವಲ್ಪ ಭಾಗವನ್ನ ಪ್ರೈವೇಟ್ ರೌಂಡ್ ನಲ್ಲಿ ಕಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೇನಾದ್ರೂ ಮಾಡಿದ್ರೆ ಆ ಮೊತ್ತವನ್ನ ಅದರ ಅಂತಿಮ ನೋಡ್ತಿದೀವಿ ಅಂತಂದ್ರೆ IPO ಗಾತ್ರದಿಂದ ಸ್ವಲ್ಪ ಡಿಡಕ್ಟ್ ಆಗಿರುತ್ತೆ. ಈಗ ಅರ್ಬನ್ ಕಂಪನಿಯ ಒಂದು ಫೈನಾನ್ಷಿಯಲ್ ಸಿಚುವೇಶನ್ ಅನ್ನು ನೋಡ್ಕೊಂಬರೋಣ. ಅವರೀಗ ಬ್ರೇಕ್ ಇವನ್ ಆಗಿದ್ದಾರೆ. ನೋಡಿ, ಮಾರ್ಚ್ ಮತ್ತೆ ಡಿಸೆಂಬರ್ 2024ರ 9 ತಿಂಗಳಲ್ಲಿ ಅವರ ಒಂದು ಆಪರೇಟಿಂಗ್ ರೆವಿನ್ಯೂನ ನೋಡಿದಾಗ 846 ಕೋಟಿ ಆಗಿತ್ತು. ಇದು ಹೋದ ವರ್ಷಕ್ಕಿಂತ 40% ಹೆಚ್ಚು. ಅಂದ್ರೆ FY24ರಲ್ಲಿ ಅದರ ಆದಾಯ ಕೂಡ 30% ಹೆಚ್ಚಾಗಿತ್ತು. ಇದೇ ಒಂದು ಪೀರಿಯಡ್ ಅಲ್ಲಿ ಕಂಪನಿ ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ 242 ಕೋಟಿ ನೆಟ್ ಪ್ರಾಫಿಟ್ ರಿಪೋರ್ಟ್ ಮಾಡ್ಕೊಂಡಿದೆ. ವರ್ಷಗಳ ಕಾಲ ನಷ್ಟದಲ್ಲಿದ್ದ ಕಂಪನಿಗೆ ಇದು ನಿಜವಾಗ್ಲೂ ಕೂಡ ಒಂದು ದೊಡ್ಡ ವಿಷಯ. ಆದ್ರೆ ಇಲ್ಲೊಂದು ವಿಷಯ ಇದೆ ನೋಡಿ, ಈ 242 ಕೋಟಿ ಲಾಭದಲ್ಲಿ 215 ಕೋಟಿ ಒಂದು ಸಲದ ಡಿಫರ್ಡ್ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ ಸೇರ್ಕೊಂಡಿದೆ. ಅದನ್ನ ತೆಗೆದ್ರೆ ನಿಜವಾದ ಲಾಭ ಕೇವಲ 27 ಕೋಟಿ ಅಷ್ಟೇ. ಇದರ ಅರ್ಥ ಕಂಪನಿ ಈಗ ಬ್ರೇಕ್ ಇವನ್ ಪಾಯಿಂಟ್ ನ ತಲುಪಿದೆ ಅಂತ. ಆದ್ರೆ ದೊಡ್ಡ ಲಾಭ ಮಾಡ್ತಿದೆ ಅಂತ ಹೇಳೋದಕ್ಕಾಗಲ್ಲ. ಆದ್ರಿಂದ ಈ ಒಂದು ರಿಸಲ್ಟ್ಸ್ ಗಳ ಆಧಾರದ ಮೇಲೆ ಅವರ ಲಾಭ ಗಳಿಸುವ ಶಕ್ತಿಯನ್ನ ಅತಿಯಾಗಿ ಓವರ್ ಎಸ್ಟಿಮೇಟ್ ಖಂಡಿತವಾಗ್ಲೂ ಮಾಡಬೇಡಿ. ಹಾಗಾದ್ರೆ ಈ ಟರ್ನ್ ಅರೌಂಡ್ ಹೇಗಾಯ್ತು? ಮುಖ್ಯವಾಗಿ ಕಾಸ್ಟ್ ಕಟಿಂಗ್ ಮಾಡಿರೋದ್ರಿಂದ ಡಿಸೆಂಬರ್ 2024ಕ್ಕೆ ಈ ಕೊನೆಗೊಂಡಂತಹ 9 ತಿಂಗಳಲ್ಲಿ ಅವರ ರೆವಿನ್ಯೂ ಸುಮಾರು 41% ಹೆಚ್ಚಾದ್ರೆ ಒಟ್ಟು ಖರ್ಚು ಕೇವಲ 23% ಮಾತ್ರ ಹೆಚ್ಚಾಗಿದೆ. ಅಂದ್ರೆ ಖರ್ಚಿಗಿಂತ ಆದಾಯ ಜಾಸ್ತಿ ವೇಗದಲ್ಲಿ ಬೆಳೆದಿದೆ ಅಂತ. ಇದು ಖಂಡಿತವಾಗ್ಲೂ ಒಳ್ಳೆಯ ಸೈನ್ ಹೌದು. ಇಲ್ಲೇ ನಮಗೊಂದು ಸಣ್ಣ ಅನುಮಾನ ಬರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಆದ್ರೆ ಅವರ ಒಂದು ವಿವರ ನೋಡಿದ್ರೆ ಅವರು ನೌಕರರಿಗೆ ಅಂದ್ರೆ ಎಂಪ್ಲಾಯೀಸ್ಗೆ ಕೊಡುವ ಸಂಬಳ 4% ಕಡಿಮೆ ಮಾಡಿದ್ದಾರೆ. ಆದ್ರೆ ಶೇರ್ ಬೇಸ್ಡ್ ಕಾಂಪೊನೆಂಟ್ ಅನ್ನ ನೋಡ್ತಿದೀವಿ ಅಂತಂದ್ರೆ 40% ಹೆಚ್ಚು ಮಾಡಿದ್ದಾರೆ. ಇದರ ಅರ್ಥ ಕಂಪನಿ ಸದ್ಯಕ್ಕೆ ಕ್ಯಾಶ್ ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೀಗ್ ಮಾಡ್ತಿರ್ಬೋದು. ಮತ್ತೆ ಷೇರುಗಳ ಮೂಲಕ ಈ ಎಂಪ್ಲಾಯೀಸ್ ಗಳಿಗೆ ಲಾಂಗ್ ಟರ್ಮ್ ಓನರ್ಶಿಪ್ ಅನ್ನ
ಕೊಡ್ಬೇಕು ಅಂತ ಈ ಇನ್ಸೆಂಟಿವ್ಸ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಮಾಡ್ತಿರ್ಬೋದು. ಆದ್ರೆ ಮುಂದೆ ಈ ಶೇರ್ ಬೇಸ್ಡ್ ಎಕ್ಸ್ಪೆನ್ಸಸ್ ಹೆಚ್ಚಾಗುವಂತಹ ಸಾಧ್ಯತೆನೂ ಕೂಡ ಇದೆ. ಇದು ದೊಡ್ಡ ಅಪಾಯದ ಸೂಚನೆ ಏನಲ್ಲ, ಆದ್ರೆ ಗಮನಿಸಲೇಬೇಕಾದಂತಹ ವಿಷಯ ಖಂಡಿತವಾಗ್ಲೂ ಹೌದು. ಅರ್ಬನ್ ಕಂಪನಿಯ ಬಿಸ್ನೆಸ್ ಮಾಡೆಲ್ ಅಂದ್ರೆ ವ್ಯಾಪಾರದ ರೀತಿ ಯಾವ ರೀತಿ ಇರುತ್ತೆ? ಅರ್ಬನ್ ಕಂಪನಿ ಭಾರತದ ಅತಿ ದೊಡ್ಡ ಒಂದು ಹೋಮ್ ಸರ್ವಿಸ್ ಮಾರ್ಕೆಟ್ ಪ್ಲೇಸ್. ಮೊದಲು ತುಂಬಾನೇ ಚದುರು ಹೋಗಿತ್ತು. ಈ ಕ್ಷೇತ್ರವನ್ನ ಇವರೀಗ ಟೆಕ್ನಾಲಜಿನ ಬಳಸ್ಕೊಂಡು ಒಂದು ವ್ಯವಸ್ಥಿತ ರೂಪಕ್ಕೆ ತಗೊಂಡ್ ಬಂದಿದ್ದಾರೆ. ನೋಡಿ, ತಮಗೋಸ್ಕರನೇ ಅವರು ಒಂದು ಹೊಸ ಜಾಗನ ಕ್ರಿಯೇಟ್ ಮಾಡ್ಕೊಂಡ್ರು ಕೂಡ. ಈ ಕಂಪನಿಯ ಆಧಾರ ಸ್ತಂಭವೇ ಅವರ ವರ್ಕರ್ಸ್ ಅಂತ ಹೇಳ್ಬೋದು. ಅವರ ಬಿಸ್ನೆಸ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಇವ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. 2024ರಲ್ಲಿ ಅವರ ಪ್ಲಾಟ್ಫಾರ್ಮ್ ನಲ್ಲಿ ಸುಮಾರು 48,000 ಮಂತ್ಲಿ ಆಕ್ಟಿವ್ ಸರ್ವಿಸ್ ಪ್ರೊಫೆಷನಲ್ಸ್ ಇದ್ರು. ಇವರು ಕಂಪನಿಯ ಎಂಪ್ಲಾಯೀಸ್ ಅಲ್ಲ, ಬದಲಿಗೆ ಪಾರ್ಟ್ನರ್ಸ್ ಅಂದ್ರೆ ಫ್ರೀಲಾನ್ಸರ್ಸ್. ಇವರು ಒಂದು ಅರ್ಬನ್ ಕಂಪನಿಯ ಪ್ಲಾಟ್ಫಾರ್ಮ್ ಮೂಲಕ ಕೆಲಸವನ್ನ ಹುಡ್ಕೊಳ್ತಾರೆ. ಇದು ಭಾರತದಲ್ಲಿ ಈಗ ಜೋರಾಗಿರುವ ಒಂದು ಗಿಗ್ ಬೇಸ್ಡ್ ಬಿಸ್ನೆಸ್ ದ ಒಂದು ಭಾಗ ಅಂತ ಹೇಳ್ಬೋದು. ಹಾಗಾದ್ರೆ ಕಂಪನಿ ಮತ್ತೆ ಪಾರ್ಟ್ನರ್ ನ ಒಂದು ಸಂಬಂಧನಾದ್ರೂ ಯಾವ ರೀತಿ ಇರುತ್ತೆ? ನೋಡಿ, ಕಂಪನಿ ಈ ಗಿಗ್ ವರ್ಕರ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಅವ್ರಿಗೆ ಟ್ರೈನಿಂಗ್ ಕೊಡತ್ತೆ, ಬೇಕಾದ ಟೂಲ್ಸ್ ಆಗಿರ್ಬೋದು ಮತ್ತೆ ಕನ್ಸ್ಯೂಮಬಲ್ಸ್ ಕೂಡ ಮಾರತ್ತೆ, ಆಪ್ ಮೂಲಕ ಕೆಲಸ ಕೊಡತ್ತೆ, ಮತ್ತೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಕೂಡ ಕಾಪಾಡುವಂತೆ ನೋಡ್ಕೊಳ್ಳುತ್ತೆ. ಇದಕ್ಕೆಲ್ಲ ಕಂಪನಿ ಒಂದು ಕಟ್ ಕಮಿಷನ್ ಅನ್ನ ತಗೊಳತ್ತೆ. ಆದ್ರೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನ್ ಗೊತ್ತಾ, ಅದು ಅವ್ರಿಗೆ ಫಿಕ್ಸ್ಡ್ ಸ್ಯಾಲರಿ ಆಗಿ ಅಥವಾ ಬೆನಿಫಿಟ್ಸ್ ಆಗಿ ಅಥವಾ ಜಾಬ್ ಸೆಕ್ಯೂರಿಟಿನ ಖಂಡಿತವಾಗ್ಲೂ ಕೊಡಲ್ಲ. ನೋಡಿ, ಕಂಪನಿಗೆ ಸಾಕಷ್ಟು ಬಿಸ್ನೆಸ್ ಸಿಗದೆ ಹೋದ್ರೆ ಅದರ ನಷ್ಟವನ್ನ ಹೆಚ್ಚಾಗಿ ಈ ಪಾರ್ಟ್ನರ್ಸ್ ಗಳೇ ಹೊರಬೇಕಾಗತ್ತೆ ನೋಡಿ. ಹಾಗಾಗಿ ನಾವು ಇದನ್ನ ನೋಡಿದ್ರೆ ಒಂದು ಶಾರ್ಪ್ ಎಡ್ಜ್ ಕತ್ತಿ ತರ ಕಾಣತ್ತೆ ನೋಡಿ. ಈ ಗಿಗ್ ಮಾದರಿಯ ಅನುಕೂಲಗಳು ಕೂಡ ಖಂಡಿತವಾಗ್ಲೂ ಇರುತ್ತೆ, ಜೊತೆಲೆ ತುಂಬಾ ಅಪಾಯಗಳು ಕೂಡ ಇದೆ. ನೋಡಿ, ಅರ್ಬನ್ ಕಂಪನಿಯ ವ್ಯಾಲ್ಯೂ ಪ್ರಪೋಸಿಷನ್ ಯಾವ ರೀತಿ ಇರುತ್ತೆ? ಅವ್ರ ಮೂಲಕ ಶಕ್ತಿ ಅವರ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಅಲ್ವಾ, ಇದು ಎರಡು ಮುಖ್ಯ ಕೆಲಸವನ್ನ ಮಾಡುತ್ತೆ. ಈ ಕಸ್ಟಮರ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಹತ್ರನೇ ಅಂದ್ರೆ 5 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇರುವಂತಹ ಪ್ರೊಫೆಷನಲ್ಸ್ ಅಂದ್ರೆ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಬ್ಯೂಟಿಷಿಯನ್ಸ್ ಮತ್ತೆ ಪ್ಲಂಬರ್ಸ್ ಇದೇ ರೀತಿ ಕನೆಕ್ಟ್ ಮಾಡ್ಕೊಂಡಿರುತ್ತೆ. ಹಾಗೆ ಒಂದು ಕ್ವಾಲಿಟಿ ಫಿಲ್ಟರ್ ತರ ಕೆಲಸ ಮಾಡ್ತಾರೆ. ಅದರ ಸರ್ವಿಸಸ್ ಗಳು ಏನಿರುತ್ತೆ ಒಂದು ಕನಿಷ್ಠ ಮಟ್ಟದ ಗುಣಮಟ್ಟದಲ್ಲಿರುವಂತೆ ಕೂಡ ನೋಡ್ಕೊಳ್ತಾರೆ. ಈ ಒಂದು ಸಿಂಪಲ್ ಆದ ಐಡಿಯಾ ಎಲ್ರಿಗೂ ತುಂಬಾ ಎಫಿಷಿಯನ್ಸಿಯನ್ನ ತಂದ್ಕೊಡತ್ತೆ. ಇನ್ನು ಕಸ್ಟಮರ್ಸ್ಗೆ ಇದರಿಂದ ಏನ್ ಲಾಭ? ನೋಡಿ, ಇದು ಒಂದು ಒನ್ ಸ್ಟಾಪ್ ಶಾಪ್ ಆಗ್ಬಿಡತ್ತೆ. ಬೇರೆ ಬೇರೆ ಸೇವೆಗಳಿಗೆ ಬೇರೆ ಬೇರೆ ಕಡೆ ಹೋಗುವಂತಹ ಸಿಚುವೇಶನ್ ಇರೋದಿಲ್ಲ, ಎಲ್ಲಾ ಕೂಡ ಒಂದೇ ಕಡೆ ಸಿಗತ್ತೆ. ಇದರಿಂದ ಕಸ್ಟಮರ್ಸ್ ಏನ್ ಮಾಡ್ತಾರೆ, ಬೇರೆ ಬೇರೆ ಪ್ಲೇಸ್ಗೆ ಯಾರಪ್ಪ ಹೋಗ್ತಾರೆ ಅನ್ನೋದ್ರ ಬದಲಾಗಿ ಒಂದೇ ಪ್ಲೇಸ್ ಅಲ್ಲಿ ಎಲ್ಲಾ ಸರ್ವಿಸ್ ತಗೊಳ್ಬಹುದು ಅನ್ನೋದನ್ನ ಪ್ರಯತ್ನ ಪಡ್ತಾರೆ. ಪ್ರೊಫೆಷನಲ್ಸ್ಗೆ ಏನ್ ಲಾಭ? ನೋಡಿ, ಅವ್ರಿಗೆ ಈ ಪ್ಲಾಟ್ಫಾರ್ಮ್ ಗ್ರಾಹಕರನ್ನ ಹುಡ್ಕೋದಕ್ಕೆ ತುಂಬಾ ಸುಲಭವಾದ ದಾರಿ ಅಂತ ಹೇಳ್ಬೋದು. ಇದರ ಜೊತೆಗೆ ಇಲ್ಲಿ ಕೆಲಸ ಮಾಡೋರು ಬೇರೆ ಕಡೆ ಕೆಲಸ ಮಾಡೋರ್ಗಿಂತ 30-40% ಹೆಚ್ಚಾಗಿ ಸಂಪಾದನೆ ಮಾಡ್ತಾರೆ ಅಂತಾನು ಕೂಡ ಹೇಳಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ವಾಯ್ಸಿಂಗ್ ಪೇಮೆಂಟ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಕೂಡ ಸಣ್ಣ ಪುಟ್ಟ ಸೇವೆಗಳು ಕೂಡ ಇಲ್ಲ ಅವ್ರಿಗೆ ಸಿಗತ್ತೆ. ಇದೊಂದು ಫ್ಲೈ ವೀಲ್ ತರ ಅಂತ ಹೇಳ್ಬೋದು. ಈ ಗ್ರಾಹಕರು ಮತ್ತೆ ಪ್ರೊಫೆಷನಲ್ಸ್ ನಡುವಿನ ಸಂಬಂಧ ಒಂದು ಫ್ಲೈ ವೀಲ್ ತರ ಅಂದ್ರೆ ತಿರುಗುವ ಚಕ್ರ ಅಂತ ಹೇಳ್ಬೋದು. ಹೆಚ್ಚು ಜನ ಈ ಪ್ಲಾಟ್ಫಾರ್ಮ್ ನ ಬಳಸಿದಷ್ಟು ಕೂಡ ಅದು ಎಲ್ರಿಗೂ ಉತ್ತಮವಾಗಿ ಹೋಗುತ್ತೆ. ಇದರಿಂದ ಸ್ಟ್ರಾಂಗ್ ನೆಟ್ವರ್ಕ್ ಎಫೆಕ್ಟ್ಸ್ ಆಗಿ ಸೃಷ್ಟಿ ಆಗತ್ತೆ ನೋಡಿ. ಗಿಗ್ ವರ್ಕರ್ಸ್ ಯಾಕೆ ಇಲ್ಲಿ ಉಳಿದುಕೊಳ್ತಾರೆ ಅಥವಾ ಯಾಕೆ ಬಿಡಬಹುದು? ಈ ಮಾಡೆಲ್ಸ್ ನಡಿಬೇಕಾದ್ರೆ ಅರ್ಬನ್ ಕಂಪನಿ ತನ್ನ ಒಂದು ಗಿಗ್ ವರ್ಕರ್ಸ್ ಅಥವಾ ಪಾರ್ಟ್ನರ್ಸ್ ಅನ್ನ ಉಳಿಸ್ಕೊಳ್ಬೇಕು ಅಲ್ವಾ. ಇನ್ನು ಗ್ರಾಹಕರನ್ನ ಹುಡ್ಕೋದಕ್ಕೆ ಇದೊಂದು ಒಳ್ಳೆ ದಾರಿ ಹೌದು, ಆದ್ರೆ ಇದು ಒಂದೇ ಸಾಕಾ? ಪಾರ್ಟ್ನರ್ಸ್ ಗಳಿಗೆ ಬರುವಂತಹ ಇನ್ಕಮ್ ಆದ್ರೂ ಯಾವ ರೀತಿ ಇರುತ್ತೆ? ನೋಡಿ, ಕಂಪನಿ ಹೇಳೋ ಪ್ರಕಾರ ಪಾರ್ಟ್ನರ್ಸ್ ಈ ಕಸ್ಟಮರ್ಸ್ ಗೆ ಕೊಡುವಂತಹ ಹಣದಲ್ಲಿ 72% ಇವರೇ ಇಟ್ಕೊಳ್ತಾರೆ ಅಂತೆ. ಆದ್ರೆ ಇದು ಅವರ ಪ್ರಯಾಣ ಹೌದು. ಅವ್ರು ಕೊಳ್ಬೇಕಾದ ಕನ್ಸ್ಯೂಮಬಲ್ಸ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಇದೆಲ್ಲ ಆದ್ಮೇಲೆ ಅವ್ರಿಗೆ ಸಿಗುವಂತಹ ಇನ್ಕಮ್ ಜಾಸ್ತಿ ಇರುತ್ತೆ. ಆ ಖರ್ಚುಗಳೆಲ್ಲ ಅವ್ರದೇ ಹೌದು. ಅಂದ್ರೆ ಜೊತೆಗೆ ಕಂಪನಿಗೆ ಸುಮಾರು 30% ಕಮಿಷನ್ ಕೂಡ ಬೇರೆ ಕೊಡಬೇಕಾಗತ್ತೆ. ಹಾಗಾಗಿ ಎಲ್ಲ ಖರ್ಚು, ಫೀಸ್, ಟ್ಯಾಕ್ಸಸ್ ಕಳೆದ ನಂತರ ಈ ಒಂದು ಆನ್ ಆವರೇಜ್ ಅಲ್ಲಿ ನಾವು ನೋಡೋದಾದ್ರೆ ಒಬ್ಬ ಪಾರ್ಟ್ನರ್ ಗಂಟೆಗೆ ಸುಮಾರು 300-400 ರೂಪಾಯಿ ಗಳಿಸ್ತಾನಂತೆ. ನೋಡಿ, ಒಂದ್ ಪಕ್ಷ ಹೆಚ್ಚು ಕೆಲಸ ಮಾಡಿದ್ರು ಕೂಡ ಗಂಟೆಯ ಗಳಿಕೆ ಅಷ್ಟೇನು ಹೆಚ್ಚಾಗೋದಿಲ್ಲ. ಟಾಪ್ 5 ಕೆಲಸಗಾರರು ಗಂಟೆಗೆ ಸುಮಾರು 311 ರೂಪಾಯಿ ಅಷ್ಟೇ ತಗೊಳ್ಳೋದು. ಅಂದ್ರೆ ಗಳಿಕೆಗೆ ಒಂದು ಮಿತಿ ಕ್ಯಾಪ್ ಇದೆ. ಇದರಿಂದ ಆಗುವ ದೊಡ್ಡ ಸಮಸ್ಯೆ ಏನಾದ್ರೂ ಯಾವ ರೀತಿ ಇದೆ? ಆಫ್ ಪ್ಲಾಟ್ಫಾರ್ಮ್ ಸೇವೆಗಳು ಅಂತ ಹೇಳ್ಬೋದು. ನೋಡಿ, ಪಾರ್ಟ್ನರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಮೇಲೆ ಹೆಚ್ಚು ಸ್ಟಿಕ್ಕಿಂಗ್ ಆಗುವಂತಹ ಅವಶ್ಯಕತೆ ಇಲ್ಲದೆ ಹೋದ್ರೆ ಆಫ್ ಪ್ಲಾಟ್ಫಾರ್ಮ್ ಸರ್ವಿಸಸ್ ಹೆಚ್ಚಾಗಬಹುದು. ನೋಡಿ, ಕಸ್ಟಮರ್ಗೆ ಒಬ್ಬ ಒಳ್ಳೆ ಪಾರ್ಟ್ನರ್ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ. ಮುಂದಿನ ಸಲ ಅರ್ಬನ್ ಕಂಪನಿ ಆಪ್ ನ ಬಳಸ್ಕೊಳ್ಳದೆ ನೇರವಾಗಿ ಅವ್ರಿಗೆ ಕಾಲ್ ಮಾಡಿ ಕೆಲಸ ಮಾಡಿಸ್ಕೊಳ್ಬಹುದು. ಇದರಿಂದ ಗ್ರಾಹಕನಿಗೆ ಪ್ಲಾಟ್ಫಾರ್ಮ್ ಫೀ ಸಹ ಉಳ್ಕೊಳ್ಳುತ್ತೆ, ಹಾಗೆ ಪಾರ್ಟ್ನರ್ಗೂ ಹೆಚ್ಚು ಸಹ ದುಡ್ಡು ಸಿಗತ್ತೆ. ಆದ್ರೆ ಅರ್ಬನ್ ಕಂಪನಿಗೆ ರೆವಿನ್ಯೂ ಆಗಿರ್ಬೋದು ಮತ್ತೆ ರಿಟೆನ್ಷನ್ ಎರಡಕ್ಕೂ ಸಹ ಪೆಟ್ಟು ಬೀಳತ್ತೆ ನೋಡಿ. ವಿಶೇಷವಾಗಿ ನಾವು ನೋಡೋದಾದ್ರೆ ಬ್ಯೂಟಿ, ಕ್ಲೀನಿಂಗ್ ನಂತಹ ಒಂದು ಕ್ಯಾಟಗರೀಸ್ ನಲ್ಲಿ ಇಂಥ ಪೆಟ್ಟು ಖಂಡಿತವಾಗ್ಲೂ ಬೀಳತ್ತೆ.
ಇದು ಬರೀ ಊಹೆ ಮಾತ್ರ ಅಲ್ಲ. ಸ್ವಿಗ್ಗಿ ಈಗಾಗಲೇ PYNG ಎಂಬ ಒಂದು ಆಪ್ ಅನ್ನ ಲಾಂಚ್ ಮಾಡಿ ಪ್ರೊಫೆಷನಲ್ ಸರ್ವಿಸ್ ಮಾರ್ಕೆಟ್ಗೆ ಕಾಲಿಟ್ಟಿದೆ. ಈಗ ನಾವು ನೋಡ್ತಿದೀವಿ ಅಂತಂದ್ರೆ AI ಪವರ್ಡ್ ಆಪ್ ಬೇರೆ ಬೇರೆ ಕ್ಷೇತ್ರಗಳ ಒಂದು ಹೆಲ್ತ್ ಆಗಿರ್ಬೋದು, ವೆಲ್ನೆಸ್ ಆಗಿರ್ಬೋದು, ಫೈನಾನ್ಸ್, ಇವೆಂಟ್ಸ್, ವೆರಿಫೈಡ್ ಪ್ರೊಫೆಷನಲ್ಸ್ಗಳ ಜೊತೆನೂ ಕೂಡ ಜನರನ್ನ ಕನೆಕ್ಟ್ ಮಾಡುತ್ತೆ. PYNG ಈಗಷ್ಟೇ ಶುರುವಾಗಿರೋದ್ರಿಂದ ಅರ್ಬನ್ ಕಂಪನಿಯಷ್ಟು ದೊಡ್ಡದಾಗಿಲ್ಲ. ಸದ್ಯಕ್ಕೆ ನಮ್ಮ ಬೆಂಗಳೂರಿನಂತಹ ಒಂದು ದೊಡ್ಡ ನಗರದಲ್ಲಿ ನಾವು ನೋಡಿದಾಗ ಇಲ್ಲಿ ಮಾತ್ರ ಕಾಣಿಸ್ಕೊಳ್ತಿದೆ. ಆದ್ರೆ ಇದು ಮುಂದೆ ಅರ್ಬನ್ ಕಂಪನಿಗೆ ಒಂದು ಪೊಟೆನ್ಷಿಯಲ್ ಕಾಂಪಿಟೇಷನ್ ಆಗಿ ಖಂಡಿತವಾಗ್ಲೂ ಬೆಳೆಯುವಂತ ಸೂಚನೆ ಕೊಡ್ತಾ ಇದೆ ನೋಡಿ. ಇದುವರೆಗೂ ಖಾಲಿ ಇದ್ದಂತಹ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಬರ್ತಿರೋದು ಇಲ್ಲೇ ಗೊತ್ತಾಗ್ತಿದೆ. ಪಾರ್ಟ್ನರ್ಸ್ ಅನ್ನ ಉಳಿಸ್ಕೊಳ್ಳುವಂತಹ ತಂತ್ರಗಳಾದ್ರೂ ಯಾವ ರೀತಿ ಇದೆ ನೋಡಿ. ತನ್ನ ಪಾರ್ಟ್ನರ್ಸ್ ಅನ್ನ ಉಳಿಸ್ಕೊಳ್ಬೇಕು ಅಂತ ಕಂಪನಿ ಬೇಕಾದಷ್ಟು ಪ್ರಯತ್ನನ ಮಾಡ್ತಿದೆ. ಫಾರ್ ಎಕ್ಸಾಂಪಲ್, ಟಿಯರ್ಸ್ ಅಲ್ಲಿ ನಾವು ನೋಡಿದಾಗ ಬ್ರೌನ್ಸ್, ಸಿಲ್ವರ್, ಗೋಲ್ಡ್ ಇರುವಂತಹ ಒಂದು ಅವಕಾಶನೂ ಕೂಡ ಕೊಡ್ತಿದೆ. ಅದರೊಂದಿಗೆ ನಾವು ನೋಡ್ತಿದೀವಿ ಅಂತಂದ್ರೆ ಅದ್ರ ಜೊತೆಗೆ ಸಾಲ, ಟ್ರೈನಿಂಗ್ ಮತ್ತೆ ಪ್ರೆಡಿಕ್ಟಬಲ್ ಒಂದು ಸ್ಟ್ರೀಮ್ ಆಫ್ ಡಿಮ್ಯಾಂಡ್ ಕೂಡ ಸಿಗತ್ತೆ. ಆದ್ರೆ ಇದು ಹೆಚ್ಚಿನ ಜನರಿಗೆ ಒಂದು ಲಾಂಗ್ ಟರ್ಮ್ ಕರಿಯರ್ ಅಲ್ಲ. ಇದು ಒಂದು ಸಣ್ಣ ಗಿಗ್ಸ್ ಗಳಿಗೆ, ಅಂದ್ರೆ ಹೆವಿ ಡಿಮ್ಯಾಂಡ್ ಇರೋರಿಗೆ ಮಾತ್ರ ನಡೆಯುವಂತಹ ಮಾಡೆಲ್ ಅಂತ ಹೇಳ್ಬೋದು. ಇನ್ನು ಅಟ್ರಿಷನ್ ಏನಿದೆ ಅಲ್ವಾ, ಇದು ಮುಂದೆ ಕಂಪನಿಗೆ ನಿಜವಾದ ಚಾಲೆಂಜ್ ಆಗ್ಬೋದು. ಆದ್ರೂ ಕಂಪನಿ ಎಕ್ಸಾಕ್ಟ್ ಪರ್ಸೆಂಟೇಜಸ್ ಅನ್ನ ಖಂಡಿತವಾಗ್ಲೂ ರಿಪೋರ್ಟ್ ಮಾಡ್ತಿಲ್ಲ. ಇನ್ನು ಪಾರ್ಟ್ನರ್ಸ್ ಆಗ್ತಿರುವಂತಹ ಒಂದು ಅಸಮಾಧಾನ ಮತ್ತೆ ಚಾಲೆಂಜಸ್ ಗಳಾದ್ರೂ ಯಾವ ರೀತಿ ಇದೆ. ಕಾಂಪಿಟೇಷನ್ ಇಲ್ದಿದ್ರು ಕೂಡ ಅರ್ಬನ್ ಕಂಪನಿಯ ಪಾರ್ಟ್ನರ್ಸ್ ತಾವು ನಡ್ಕೊಳ್ತಿರುವಂತಹ ರೀತಿ ಬಗ್ಗೆ ಸಂಪೂರ್ಣವಾಗಿ ಖುಷಿಯಾಗಿಲ್ಲ ಅನ್ನೋದಕ್ಕೆ ಕೆಲವು ಸೂಚನೆಗಳು ಕೂಡ ಇದೆ. ಆಗೊಮ್ಮೆ ಈಗೊಮ್ಮೆ ಅವ್ರ ಪಾರ್ಟ್ನರ್ಸ್ ಗಳು ಏನಿರ್ತಾರೆ ಅವರು ಪ್ರತಿಭಟನೆ ನಡೆಸೋದ್ರ ಬಗ್ಗೆನೂ ಕೂಡ ನಮಗೆ ರಿಪೋರ್ಟ್ಸ್ ಗಳು ಬಂದಿದೆ ನೋಡಿ. ಫಾರ್ ಎಕ್ಸಾಂಪಲ್, 2 ವರ್ಷಗಳ ಹಿಂದೆ ವಯರ್ಡ್ ಪತ್ರಿಕೆಯಲ್ಲಿ ನೋಡಿರೋ ರೀತಿ ಅರ್ಬನ್ ಕಂಪನಿಯ ಪಾರ್ಟ್ನರ್ ಎಕೋಸಿಸ್ಟಮ್ ಬಗ್ಗೆ ತುಂಬಾ ವಿಶೇಷವಾಗಿ ಹೇಳಿದ್ರು. ಎಸ್ಪೆಷಲಿ ವಿಮೆನ್ ವರ್ಕರ್ಸ್ ಮೇಲೆ ಒಂದು ಪರಿಣಾಮವಾದ ಒಂದು ಡೀಪ್ ಡೈವ್ ಅನ್ನ ಪ್ರಕಟಣೆ ಮಾಡಿತ್ತು. ಅಂದ್ರೆ ಆ ಲೇಖನ ನಾವು ನೋಡಿದಾಗ ಹೈದರಾಬಾದ್ನ ಡೇಟಾ ಎಂಟ್ರಿ ವರ್ಕರ್ ಆಗಿದ್ದ ಒಂದು ನಾಜಿಯಾಳ ಕಥೆಯನ್ನ ಹೇಳಿರೋದು ನೋಡಿ. ಆಕೆ ಬ್ಯೂಟಿಷಿಯನ್ ಆಗಿ ಪ್ಲಾಟ್ಫಾರ್ಮ್ ಸೇರೋದಕ್ಕಿಂತ ಮುಂಚೆ ಸುಮಾರು 40,000 ಖರ್ಚು ಮಾಡಿದ್ಲಂತೆ. ಸ್ವಲ್ಪ ಕಾಲ ಎಲ್ಲನೂ ಕೂಡ ಚೆನ್ನಾಗಿತ್ತು. ಆಕೆ ಒಂದು 2 ವೀಲರ್ ಸಹ ತಗೊಂಡಿದ್ಲು. ತನ್ನ ಕುಟುಂಬಕ್ಕೆ ಸಹಾಯ ಕೂಡ ಮಾಡ್ತಿದ್ಲು. ತನ್ನ ಮದ್ವೆಗೂ ಸಹ ಹಣವನ್ನ ಸೇವ್ ಮಾಡ್ಕೊಂಡಿದ್ಲು. ಆದ್ರೆ ನಂತರ ಬಂತು ನೋಡಿ ಒಂದು ಮೆಟ್ರಿಕ್ಸ್ ನ ಸಾಗರ. ಅಂದ್ರೆ ಮಿನಿಮಮ್ ಅಕ್ಸೆಪ್ಟೆನ್ಸ್ ರೇಟ್ಸ್ ಆಗಿರ್ಬೋದು, ರೇಟಿಂಗ್ ಥ್ರೆಶೋಲ್ಡ್ಸ್ ಆಗಿರ್ಬೋದು, ಮತ್ತೆ ತಿಂಗಳ ಒಂದು ಕ್ಯಾನ್ಸಲೇಷನ್ ಲಿಮಿಟ್ಸ್ ಆಗಿರ್ಬೋದು. ಒಂದು ಸಣ್ಣ ತಪ್ಪು ಆಕೆಯನ್ನ ಪ್ಲಾಟ್ಫಾರ್ಮ್ ನಿಂದ ಬ್ಲಾಕ್ಡ್ ಆಗೋವಂತೆ ಮಾಡ್ತು. ಅಂದ್ರೆ ಆಕೆಯನ್ನ ಮತ್ತೆ ರೀಟ್ರೈನಿಂಗ್ಗೆ ಕಳ್ಸಿದ್ರು ಸಹ ಮತ್ತೆ ಕೆಲಸಕ್ಕೆ ಸೇರಿಸ್ಕೊಳ್ಳೋದಕ್ಕೆ 10 ಫ್ರೀ ಬುಕಿಂಗ್ಸ್ ನ ಕೂಡ ಮಾಡ್ಬೇಕಾಯ್ತು ನೋಡಿ. ಆದ್ರೆ ಆಕೆಯ ಒಂದು ರೇಟಿಂಗ್ ಸುಧಾರಣೆ ಆಗ್ಲೇ ಇಲ್ಲ. ಮತ್ತೆ ಆಕೆ ಏನ್ ಮಾಡಿದ್ಲು ಅಂತಂದ್ರೆ 2 ಲಕ್ಷ ಸಾಲದಲ್ಲಿ ಸಿಕ್ಕಾಕೊಂಡ್ಲು. ಈ ಒಂದು ಆರ್ಟಿಕಲ್ ಪ್ರಕಾರ ಕೆಲವು ಸ್ವಲ್ಪ ದರದಲ್ಲಿ ನಾವು ನೋಡಿದಾಗ, ಅಂದ್ರೆ ಫಾರ್ ಎಕ್ಸಾಂಪಲ್ 4.7 ಬೇಕಿದ್ದಲ್ಲಿ 4.69 ಗೆ ಬಂದಿದೆಯಂತೆ. ಇನ್ನು ಮೆಟ್ರಿಕ್ಸ್ ತಪ್ಪಿದ್ದಕ್ಕೆ ಅನೇಕ ಮಹಿಳೆಯರನ್ನ ಹೇಗೆ ಡಿಆಕ್ಟಿವೇಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಡಾಕ್ಯುಮೆಂಟ್ಸ್ ಅಲ್ಲಿ ತೋರಿಸಿದ್ದಾರೆ. ವಯರ್ಡ್ ಉಲ್ಲೇಖ ಮಾಡಿದ ಒಂದು ಮಹಿಳೆ ಹೇಳಿದ ಏನ್ ಗೊತ್ತಾ, ಅವರು ನಮ್ಮನ್ನ ಪಾರ್ಟ್ನರ್ಸ್ ಅಂತ ಕರೀತಾರೆ, ಆದ್ರೆ ಅದೇ ರೀತಿ ನಮ್ಮನ್ನ ಯಾವತ್ತೂ ಕೂಡ ಟ್ರೀಟ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದಾಳೆ. ಈ ತರದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಈ ಕ್ಷೇತ್ರದ ಭಾಗದಲ್ಲೇ ಕಾಣ್ತಿದೆ ನೋಡಿ. ಅಂದ್ರೆ ಸ್ವಿಗ್ಗಿಯಿಂದ ಊಬರ್ ವರೆಗೆ ಗಿಗ್ ವರ್ಕರ್ಸ್ ಅನ್ನ ಬಳಸುವ ಹೆಚ್ಚಿನ ಕಂಪನಿಗಳು ಆಗಾಗ ಕೆಲಸಗಾರರ ಒಂದು ಅಸಮಾಧಾನಗಳನ್ನ ಖಂಡಿತವಾಗ್ಲೂ ಫೇಸ್ ಮಾಡ್ತಿರುತ್ತೆ. ಆದ್ರೆ ಕಂಪನಿಯೇ ಒಪ್ಕೊಳ್ಳುವಂತೆ ಈ ಅಸಮಾಧಾನವನ್ನ ನಾವು ನೋಡಿದಾಗ ಅದರ ಬಿಸ್ನೆಸ್ಗೆ ನಿರಂತರವಾದ ಒಂದು ಅಪಾಯ ಖಂಡಿತವಾಗ್ಲೂ ಬರುತ್ತೆ. ಇಷ್ಟು ದೊಡ್ಡ ವರ್ಕ್ ಫೋರ್ಸ್ ನ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಖರ್ಚುಗಳು ಯಾವ ರೀತಿ ಇರುತ್ತೆ. ಬೇರೆ ಗಿಗ್ ಪ್ಲಾಟ್ಫಾರ್ಮ್ಸ್ ಅಂದ್ರೆ ಸ್ವಿಗ್ಗಿ, ಊಬರ್ಗೆ ಹೋಲಿಸಿದ್ವಿ ಅಂತಂದ್ರೆ ಅರ್ಬನ್ ಕಂಪನಿಯ ಪಾರ್ಟ್ನರ್ಸ್ ಹೆಚ್ಚು ಕಷ್ಟದ ಕೆಲಸಗಳನ್ನ ಮಾಡ್ತಾರೆ. ಹಾಗಾಗಿ ಕಂಪನಿ ಅವ್ರ ಮೇಲೆ ಹೆಚ್ಚು ಖರ್ಚನ್ನ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ಅರ್ಬನ್ ಕಂಪನಿ ಟ್ರೈನಿಂಗ್ ಮೇಲೆ ಬಹಳಷ್ಟು ಖರ್ಚು ಮಾಡಬೇಕಾಗತ್ತೆ. 220+ ಕ್ಲಾಸ್ ರೂಮ್ಸ್ ಗಳು ಖಂಡಿತವಾಗ್ಲೂ ಇರುತ್ತೆ. ಇನ್ನು 2024 ನಲ್ಲಿ ನಾವು ನೋಡಿದಾಗ ಟ್ರೈನಿಂಗ್ ಗೋಸ್ಕರ 137 ಕೋಟಿಗಿಂತ ಹೆಚ್ಚು ಖರ್ಚಾಗಿದೆ. ಇದು ಅವರ ಭಾರತದ ಆದಾಯವನ್ನ ನೋಡಿದಾಗ ಸುಮಾರು 24%. ಟ್ರೈನಿಂಗ್ ಅಷ್ಟು ಮಾತ್ರ ಅಲ್ಲ, ಕಂಪನಿ ಇಡೀ ಸರ್ವಿಸ್ ಟ್ಯಾಗ್ ಗೋಸ್ಕರನೇ ಒಂದು ಆಪರೇಟ್ ಏನ್ ಮಾಡ್ತಿರುತ್ತೆ ಅದನ್ನ ಕಂಟ್ರೋಲ್ ಆಗಿ ತಗೊಳುತ್ತೆ. ಟೂಲ್ಸ್ ಮಾರೋದ್ರಿಂದ ಹಿಡಿದು ಸ್ಟ್ಯಾಂಡರ್ಡ್ಸ್ ಅನ್ನ ನಿಗದಿಪಡಿಸೋದಾಗಿರ್ಬೋದು, ಕೆಲಸವನ್ನ ಮಾನಿಟರ್ ಮಾಡೋದು, ಮತ್ತೆ ಬಾರ್ ಕೋಡಿಂಗ್ ಮೂಲಕ ಪ್ರಾಡಕ್ಟ್ಸ್ ಅನ್ನ ಬಳಸೋದು, ವೆರಿಫೈ ಮಾಡೋದು, ಇದೆಲ್ಲದಕ್ಕೂ ಸಹ ಬೇಕಾದಷ್ಟು ಖರ್ಚು ನಡೆಯುತ್ತೆ. ಈ ಹೆವಿ ಇನ್ವೆಸ್ಟ್ಮೆಂಟ್ಸ್ ನಾವು ನೋಡಿದಾಗ ಕಂಪನಿಗೆ ಇದೊಂದು ಮೋಟೋ ಇದ್ದ ಹಾಗೆ. ಇದು ಅವರ ಸೇವೆಗಳನ್ನ ಗುಣಮಟ್ಟನೂ ಕೂಡ ಕಾಪಾಡ್ಕೊಳ್ಳುತ್ತೆ. ಹಾಗೆ ಇದರಿಂದ ಒಂದು ರಿಸ್ಕ್ ಸಹ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ. ಯಾಕೆ ಅಂತಂದ್ರೆ ಇಷ್ಟು ಟ್ರೈನಿಂಗ್ ಕೊಟ್ಟ ಒಬ್ಬ ಪ್ರೊಫೆಷನಲ್ಸ್ ಕೆಲಸ ಬಿಟ್ಟು ಹೋದ್ರೆ ಆ ಎಲ್ಲ ಇನ್ವೆಸ್ಟ್ಮೆಂಟ್ ಸಹ ಒಂದು ನಷ್ಟ ಆದ ಹಾಗೆ ಅಲ್ವಾ. ಹಾಗಾಗಿ ಅರ್ಬನ್ ಕಂಪನಿಯ ಕೆಲಸಗಾರನ ನಾವು ನೋಡಿದಾಗ ಬೇರೆ ಗಿಗ್ ಪ್ಲಾಟ್ಫಾರ್ಮ್ಸ್ ಗಳಿಗೆ ಸುಲಭವಾಗಿ ಬದಲಾಯಿಸೋದಕ್ಕೆ ಹೋಗಲ್ಲ. ಇಲ್ಲಿ ಅಟ್ರಿಷನ್ ಹೆಚ್ಚಾದ್ರೆ ಅದು ಬೇರೆ ಕಂಪನಿಗಳಿಗಿಂತ ಅರ್ಬನ್ ಕಂಪನಿಗೆ ಹೆಚ್ಚು ನಷ್ಟವನ್ನ ಉಂಟು ಮಾಡುತ್ತೆ. ಕಂಪನಿಯ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕತೆ ಆದ್ರೂ ಯಾವ ರೀತಿ ಇದೆ. ಅರ್ಬನ್ ಕಂಪನಿ ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಸಿಂಗಾಪುರ್, UAE, ಸೌದಿ ಅರೇಬಿಯಾದಲ್ಲೂ ಕೂಡ ಇದೆ. ಆದ್ರೆ ಅಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗೋದು ಸುಲಭದ ಮಾತಲ್ಲ ಬಿಡಿ. 5 ವರ್ಷವಾದ್ರೂ ಕೂಡ ಅಲ್ಲಿನ ಮಾರ್ಕೆಟ್ಸ್ ನಲ್ಲಿ ನಾವು ನೋಡಿದಾಗ ಇನ್ನೂ ಕೂಡ ನಷ್ಟದಲ್ಲೇ ಕೂತಿದೆ. ಡಿಸೆಂಬರ್ 2024
2024ಕ್ಕೆ ಕೊನೆಗೊಂಡ ಒಂದು 9 ತಿಂಗಳಲ್ಲಿ ಇಂಟರ್ನ್ಯಾಷನಲ್ ಸೆಗ್ಮೆಂಟ್ ಅನ್ನು ತಗೊಂಡಾಗ 116 ಕೋಟಿ ರೆವಿನ್ಯೂನ ಗಳಿಸಿದ್ರೂ ಕೂಡ ಸುಮಾರು 37 ಕೋಟಿ ನಷ್ಟದಲ್ಲಿದೆ. ಅಂದ್ರೆ ಈ ಒಂದು ಅಡ್ಜಸ್ಟೆಡ್ ಎಬಿಟಾ ಲಾಸ್ ಅನ್ನ ಇದು ಕಂಪನಿ ಫೇಸ್ ಮಾಡ್ತಿದೆ. ಕಳೆದ 3 ವರ್ಷಗಳಲ್ಲಿ ಒಟ್ಟು ನಷ್ಟವನ್ನ ನಾವು ನೋಡಿದಾಗ ಕ್ಯುಮ್ಯುಲೇಟಿವ್ ಎಬಿಟಾ ಲಾಸಸ್ ಕೂಡ ಬೆಚ್ಚಿ ಬೀಳಿಸೋ ತರ ಇದೆ ಗೊತ್ತಾ. ಸೌದಿಯಲ್ಲೇ 2024ರಲ್ಲಿ ನಾವು ನೋಡಿದಾಗ 235 ಕೋಟಿ ನಷ್ಟ ಕಂಡಿದೆ. ಅಂದ್ರೆ ಸೌದಿಯಲ್ಲಿ ಅವರು ಈಗ ಜಾಯಿಂಟ್ ವೆಂಚರ್ ಸ್ಟ್ರಕ್ಚರ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಷ್ಟ ಕಡಿಮೆ ಮಾಡಿ ರಿಸ್ಕ್ ಅನ್ನ ಹಂಚ್ಕೊಳ್ತಿದ್ದಾರೆ ಅಂತ. ವಿದೇಶಗಳಲ್ಲಿ ಯಾಕಿಷ್ಟು ಕಷ್ಟ? ಅಲ್ಲಿನ ಲೇಬರ್ ಲಾಸ್ ಆಗಿರ್ಬೋದು, ಕಾಂಪಿಟೇಷನ್, ಗ್ರಾಹಕರನ್ನ ಪಡೆಯುವಂತಹ ಖರ್ಚು ಅಂದ್ರೆ ಕಾಸ್ಟ್ ಆಫ್ ಕಸ್ಟಮರ್ ಆಕ್ವಿಸಿಷನ್ ಅಂತ ಹೇಳ್ತೀವಿ, ಎಲ್ಲವೂ ಕೂಡ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಮತ್ತೆ ಟಫರ್ ಆಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಸಿಗುವಂತಹ ಸೇವೆಗಳಾಗಿರ್ಬೋದು ಮತ್ತೆ ಒಂದು ಸಾಧ್ಯತೆಗಳು ಕೂಡ ಒಂದು ಔಟ್ ಆಫ್ ಕಂಟ್ರಿಲಿ ತುಂಬಾ ಕಡಿಮೆ. ಹಾಗಾಗಿ IPO ನಲ್ಲಿ ಅಂದ್ರೆ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ ಬಗ್ಗೆ ಅಷ್ಟೊಂದು ಮಾಹಿತಿ ಸಿಗ್ತಿಲ್ಲ. ಹಾಗಾದ್ರೆ ಇದರ ಕನ್ಕ್ಲೂಷನ್ ಆದ್ರೂ ಯಾವ ರೀತಿ ಇರುತ್ತೆ? ಈ IPO ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ಒಂದು ಯಶಸ್ಸಿನ ಸೂತ್ರ ಕಂಡುಕೊಂಡ ಕಂಪನಿಯ ಕತೆ ಮಾತ್ರ ಅಲ್ಲ, ಬದಲಿಗೆ ಒಂದು ದಶಕದ ಎಕ್ಸ್ಪೆರಿಮೆಂಟ್ಸ್ ನಂತರನೂ ಕೂಡ ಸ್ಟೆಬಿಲೈಸ್ಡ್ ಆಗಿರುವಂತಹ ಒಂದು ಸ್ಟ್ರಾಂಗ್ ಕಂಪನಿಯ ಕತೆ ಇದು. ಆದ್ರೆ ಈಗ ಇದು ಮುಂದುವರಿಯೋದು ಅತಿ ದೊಡ್ಡ ಪರೀಕ್ಷೆ ಅಂತ ಹೇಳ್ಬೋದು. ಪಬ್ಲಿಕ್ ಮಾರ್ಕೆಟ್ನ ಕಣ್ಣಿನ ಅಡಿಯಲ್ಲಿ ಕ್ವಾಲಿಟಿ ಮತ್ತೆ ಗ್ರಾಹಕರು ಹಾಗೆ ಪಾರ್ಟ್ನರ್ಸ್ಗಳ ಲಾಯಲ್ಟಿ ಹಾಗೆ ಗ್ರೋತ್ ಇವೆಲ್ಲವನ್ನು ಕೂಡ ಒಂದೇ ಸಮಯದಲ್ಲಿ ಉಳಿಸ್ಕೊಂಡು ಹೋಗೋದು ತುಂಬಾನೇ ಕಷ್ಟ. ಈಗ ಮುಂದಿನ ಸ್ಟೋರಿಯಲ್ಲಿ ಬಜಾಜ್ ಫೈನಾನ್ಸ್ Q4 FY25 ಅಂದ್ರೆ ರಿಸಲ್ಟ್ಸ್ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ. ನೋಡಿ, ಈಗ ಬಜಾಜ್ ಫೈನಾನ್ಸ್ ನ Q4 FY25 ರಿಸಲ್ಟ್ಸ್ ನ ನೋಡಿದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ರಿಸಲ್ಟ್ಸ್ ತುಂಬಾ ಭರ್ಜರಿ ಆಗಿದೆ. ಅವರ AUM ಹೋದ ವರ್ಷಕ್ಕಿಂತ ಸುಮಾರು 26% ಬೆಳೆದಿದೆ. ನೆಟ್ ಪ್ರಾಫಿಟ್ ಅನ್ನ ನೋಡಿದಾಗ ಸುಮಾರು 4,546 ಕೋಟಿ ದಾಟಿದೆ. ಇನ್ನು ನೆಟ್ NPA ಕೇವಲ 0.44% ನಷ್ಟು ಕಡಿಮೆ ಮಟ್ಟದಲ್ಲಿ ಸ್ಥಿರವಾಗಿದೆ ಅಂತ ಹೇಳ್ಬೋದು. ಇದು ಇಂಡಸ್ಟ್ರಿನಲ್ಲೇ ಬೆಸ್ಟ್ ಅಸೆಟ್ ಕ್ವಾಲಿಟಿಗಳಲ್ಲಿ ಒಂದು. ಆದ್ರೂ ಸ್ಟಾಕ್ ಯಾಕೆ ಕೆಳಗಡೆ ಬಿತ್ತು? ಇಷ್ಟು ಒಳ್ಳೆ ರಿಸಲ್ಟ್ಸ್ ಬಂದ್ರೂ ಕೂಡ ಬಜಾಜ್ ಫೈನಾನ್ಸ್ ಸ್ಟಾಕ್ ಯಾಕೆ ಸುಮಾರು 5% ಕೆಳಗಡೆ ಬಿದ್ದೋಗಿದೆ? ಮುಖ್ಯವಾಗಿ 2 ಕಾರಣಗಳು ಇಲ್ಲಿ ಕಾಣಿಸುತ್ತೆ ನೋಡಿ. ಸ್ಕೈ ಹೈ ಎಕ್ಸ್ಪೆಕ್ಟೇಷನ್ಸ್. ಮಾರ್ಕೆಟ್ ಅವರಿಂದ A+ ರಿಸಲ್ಟ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಆದ್ರೆ ಸಿಕ್ಕಿದ್ದು A ಗ್ರೇಡ್ ಅಷ್ಟೇ. ಅಂದ್ರೆ ನಿರೀಕ್ಷೆ ತುಂಬಾ ಕಮ್ಮಿ ಆಗೋದಾಗ ಸ್ಟಾಕ್ ಕೆಳಗಡೆ ಬಿದ್ದೋಯ್ತು. ಲೆಸ್ ಆಪ್ಟಿಮಿಸ್ಟಿಕ್ ಔಟ್ಲುಕ್ ಅಂದ್ರೆ ಮ್ಯಾನೇಜ್ಮೆಂಟ್ ಮುಂದಿನ ವರ್ಷ FY26 ಗೈಡೆನ್ಸ್ ಅನ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ತು. ಇನ್ನು AUM ಬೆಳವಣಿಗೆ ನಾವು ನೋಡಿದಾಗ 24 ಇಂದ 25%ಗೆ ಇಳಿದೋಗಿರೋದು. ಅಂದ್ರೆ ಮೊದಲು 25 to 27% ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿತ್ತು. ಇನ್ನು ಕ್ರೆಡಿಟ್ ಕಾಸ್ಟ್ ಅನ್ನು ನೋಡ್ತಿದೀವಿ ಅಂತಂದ್ರೆ 1.85 ಇಂದ 1.95%ಗೆ ಏರಿಕೆ ಆಗಿದೆ. ಮೊದಲು 1.75 ಇಂದ 1.85% ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರು. ಇನ್ನು ROE ಇದನ್ನ ನಾವು ನೋಡ್ತಿದೀವಿ ಅಂತಂದ್ರೆ 19 to 20% ಇಳಿದಿದೆ. ಮೊದಲು 21 to 23% ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈ ಸ್ವಲ್ಪ ಕಡಿಮೆ ಆದ ಗೈಡೆನ್ಸ್ ಕೂಡ ಇನ್ವೆಸ್ಟರ್ಸ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ಆದ್ರೆ ಇವು ಬರೀ ಹೆಡ್ಲೈನ್ಸ್ ಮಾತ್ರ. ಈ ರಿಸಲ್ಟ್ಸ್ ನಲ್ಲಿ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳಿದೆ, ಬನ್ನಿ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದು ECL ಮಾಡೆಲ್ ರಿಫ್ರೆಶ್ ಅಂದ್ರೆ ಸಾಲದ ನಷ್ಟದ ಅಂದಾಜನ್ನ ನಾವು ನೋಡ್ಕೊಂಬರೋಣ. ಬಜಾಜ್ನ Q4 ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮ ಬೀರಿದ ಒಂದು ಮುಖ್ಯ ವಿಷಯ ಅಂತಂದ್ರೆ ಅವರ ಒಂದು ಎಕ್ಸ್ಪೆಕ್ಟೆಡ್ ಕ್ರೆಡಿಟ್ ಲಾಸ್. ಇದರ ಒಂದು ಮಾಡೆಲ್ ನಾವು ನೋಡಿದಾಗ ಒಂದು ವಾರ್ಷಿಕ ರಿಫ್ರೆಶ್ ಈ ಮಾಡೆಲ್ ಮುಂದೆ ಎಷ್ಟು ಸಲ ವಾಪಸ್ ಬರ್ಲಿಕ್ಕಿಲ್ಲ ಅನ್ನೋದು ಎಸ್ಟಿಮೇಟ್ ಮಾಡುತ್ತೆ. ಈ ಸಲ ಇತ್ತೀಚಿನ ಟ್ರೆಂಡ್ಸ್ ಅನ್ನ ಒಂದ್ಸತಿ ಗಮನಿಸಿ. ಅವರು ಮಾಡೆಲ್ ಅನ್ನ ರೀಕ್ಯಾಲಿಬ್ರೇಟ್ ಇದರ ಒಂದು ರಿಸಲ್ಟ್ಸ್ ಆದ್ರೂ ಯಾವ ರೀತಿ ಇತ್ತು? Q4 ನಲ್ಲಿ ಹೆಚ್ಚುವರಿಯಾಗಿ ನಾವು ನೋಡಿದಾಗ 359 ಕೋಟಿ ಪ್ರಾವಿಷನ್ಸ್ ಅನ್ನ ತೆಗೆದಿಡಬೇಕಾಗಿತ್ತು. ಮುಂದೆ ಬರಬೇಕಾದಂತಹ ನಷ್ಟಗಳಿಗೆ ಬಜಾಜ್ ಮುಂಜಾಗ್ರತೆಯಾಗಿನೇ ಹಣವನ್ನ ತೆಗೆದಿಟ್ಟಿದೆ ಅಂತ. ಇದಕ್ಕೆ ಕಾರಣ ಅವರ ಒಂದು ರೂರಲ್ ಮತ್ತೆ ಅನ್ಸೆಕ್ಯೂರ್ಡ್ ರಿಟೇಲ್ ಸಾಲಗಳಲ್ಲಿ ಕಾಣಿಸ್ತಿರುವಂತಹ ಒಂದು ಪ್ರೆಷರ್ ಅಂತ ಹೇಳ್ಬೋದು. ಇದೊಂದು ಕನ್ಸರ್ವೇಟಿವ್ ಸ್ಟೆಪ್ ಅಲ್ವಾ? ಅಂದ್ರೆ ರಿಸ್ಕ್ ದೊಡ್ಡದಾಗುವ ಮೊದಲೇ ಅದನ್ನ ಗುರುತಿಸಿಕೊಂಡು ತಯಾರಾಗೋದು. ಇನ್ನು ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಇದನ್ನೇ ಹೇಳ್ತಿರೋದು. ಅವರಿಗೆ ಕ್ರೆಡಿಟ್ ಕ್ವಾಲಿಟಿ ಮುಖ್ಯವೇ ಹೊರತು ಸುಮ್ಮನೆ ರಿಸ್ಕ್ ತೆಗೆದುಕೊಂಡು ಬೆಳವಣಿಗೆಯ ಹಿಂದೆ ಹೋಗೋದಲ್ಲ ಅಂತ. ಕ್ರೆಡಿಟ್ ಕಾಸ್ಟ್ ಮೇಲೆ ಇದರ ಪರಿಣಾಮ ಯಾವ ರೀತಿ ಇತ್ತು? ಕಂಪನಿಗಳು ಹೀಗೆ ಪ್ರಾವಿಷನ್ಸ್ ಅಂತ ಹಣ ತೆಗೆದಿಟ್ಟಾಗ ಅದು ಅವರ ಲೆಕ್ಕದಲ್ಲಿ ಖರ್ಚು ಅಂತ ಕಾಣಿಸುತ್ತೆ. ಈ ಹೆಚ್ಚುವರಿ ಪ್ರಾವಿಷನ್ಸ್ ನಿಂದಾಗಿ ಬಜಾಜ್ನ Q4 ಕ್ರೆಡಿಟ್ ಕಾಸ್ಟ್ 2.33%ಗೆ ಏರ್ತು. ಅಂದ್ರೆ ಇಂದಿನ ಕ್ವಾರ್ಟರ್ ನಲ್ಲಿ ಇದು 2.1% ಅಲ್ಲಿ ಇದ್ದಿತ್ತು. ಆದ್ರೆ ಅಷ್ಟು ಮಾತ್ರ ಅಲ್ಲ, ಈ ವಿಶೇಷ ಪ್ರಾವಿಷನ್ಸ್ ಅನ್ನ ಹೊರತುಪಡಿಸಿನೂ ಕೂಡ ಪೂರ್ತಿ ವರ್ಷದ FY25 ಅಲ್ಲಿ ನಾವು ನೋಡಿದಾಗ ಕ್ರೆಡಿಟ್ ಕಾಸ್ಟ್ ಅವರ ಮೊದಲು ಹೇಳಿದಕ್ಕಿಂತ ಗೈಡೆನ್ಸ್ ಏನಿತ್ತು ಗೊತ್ತಾ? 1.75 ಇಂದ 1.85% ರೇಂಜ್ಗಿಂತ ಹೆಚ್ಚಾಗಿನೇ ಇತ್ತು. ಮ್ಯಾನೇಜ್ಮೆಂಟ್ ಹೇಳೋದು, ನಾವು ಕ್ರೆಡಿಟ್ ಬಿಸ್ನೆಸ್ ನಲ್ಲಿ ಇದೀವಿ, ಕ್ರೆಡಿಟ್ ಕಾಸ್ಟ್ ನಲ್ಲಿ ಗುರಿ ತಪ್ಪಿದ್ರೆ ನಮ್ಗೆ ಇಷ್ಟ ಆಗಲ್ಲ ಅಂತ. ಹಾಗೇನೆ MD ಅನೂಪ್ ಸಹ ಹೇಳಿದ್ದು ಇದೇನೆ. ಇದು ಶಾಶ್ವತವಲ್ಲ, ನಾಟ್ ಪರ್ಮನೆಂಟ್. ಮುಂದೆ ಕ್ರೆಡಿಟ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಎಕ್ಸ್ಪೆಕ್ಟೇಷನ್ ಮಾಡ್ತಿದೆ. ಆದ್ರೂ ಇದು FY25 ರ ಲಾಭ ಮತ್ತೆ ಕಾನ್ಫಿಡೆನ್ಸ್ ಮೇಲೆ ಸ್ವಲ್ಪ ಪರಿಣಾಮ ಬೀಳಿದ್ದು ಖಂಡಿತವಾಗ್ಲೂ ನಿಜ.
ಎರಡನೇದಾಗಿ ರೂರಲ್ ಲೆಂಡಿಂಗ್ ಅಂದ್ರೆ ಗ್ರಾಮೀಣ ಸಾಲದ ಒಂದು ಕೆಟ್ಟ ಸಮಯ ಮುಗ್ದಿರ್ಬೋದು. ಎಲ್ಲವೂ ಕೂಡ ಡಿಸಪಾಯಿಂಟ್ಮೆಂಟ್ ನ ತಗೊಂಡ್ ಬರ್ತಿಲ್ಲ. ಬಜಾಜ್ ಮೊದಲೇ ತೊಂದರೆಯಲ್ಲಿದೆ ಅಂತ ನಾವ್ ಹೇಳಿದೀವಿ ಅಲ್ವಾ. ಅಂದ್ರೆ ರೂರಲ್ ಲೆಂಡಿಂಗ್ ಕ್ಷೇತ್ರ ನಾವು ನೋಡಿದಾಗ ಇದು ಒಂದು ಸ್ಟೇಬಲ್ ಆಗಿರುವಂತಹ ಲಕ್ಷಣಗಳನ್ನು ಕೂಡ ತೋರಿಸ್ತಿದೆ. ಅವರ ಒಂದು ರೂರಲ್ B2C ವಿಭಾಗವನ್ನ ನಾವು ನೋಡಿದಾಗ Q4 ನಲ್ಲಿ 9% ಅಷ್ಟು ಬೆಳೆದಿದೆ. ಮೊದಲು ಡಿಫಾಲ್ಟ್ಸ್ ಜಾಸ್ತಿ ಇದ್ದಿದ್ದಕ್ಕೆ ಬೆಳವಣಿಗೆ ಕಡಿಮೆ ಮಾಡ್ತಿದ್ರು, ಆದ್ರೆ ಈಗ ಡಿಮ್ಯಾಂಡ್ ಮತ್ತೆ ಬರ್ತಿದೆ ನೋಡಿ. ಸಾಲ ವಾಪಸ್ ಕೊಡೋದು ಕೂಡ ಸುಧಾರಿಸ್ಕೊಂಡಿದೆ. ರೂರಲ್ B2B ಮೊದಲಿಗಿಂತನೂ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಿದೆ ಗೊತ್ತಾ. ಹಾಗಾಗಿ ಗ್ರಾಮೀಣ ಭಾರತದಲ್ಲಿ ನಾವು ನೋಡಿದಾಗ ಈ ಬ್ಯಾಡ್ ಲೋನ್ಸ್ ಮುಗ್ದಿದೆ ಅಂತ ಬಜಾಜ್ ನ ಟೀಮ್ ನಂಬಿದೆ. ರೂರಲ್ B2C ಯಲ್ಲಿ ಸುಧಾರಿಸ್ಕೊಳ್ತಿದೆ ಹೌದು, ಮುಂದೆ ಇದನ್ನ ಬೆಳೆಸೋದ್ರ ಬಗ್ಗೆ ನಮಗೂ ಕೂಡ ತುಂಬಾ ವಿಶ್ವಾಸ ಇದೆ ಅಂತ ವೈಸ್ ಚೇರ್ಮನ್ ರಾಜೀವ್ ಜೈನ್ ಕೂಡ ಇದನ್ನೇ ಹೇಳಿದ್ದಾರೆ. ಇದಕ್ಕೆ ಕಾರಣ ಅವರ ಗ್ರಾಮೀಣ ಭಾಗದಲ್ಲಿ ಸಾಲ ಕಲೆಕ್ಷನ್ಸ್ ಏನಿರುತ್ತೆ ಗೊತ್ತಾ, ಹಾಗೆ ಒಂದು ನಿರ್ವಹಣೆಯನ್ನ ಸುಧಾರಿಸೋದು ಕೂಡ ತುಂಬಾ ಸ್ಟ್ರಾಂಗ್ ಆಗಿರೋದು. ಮುಂದೆ ಅಲ್ಲಿನ ಒಂದು ಸ್ಮಾಲ್ ಬಿಸ್ನೆಸ್ ಮತ್ತೆ ನೆಟ್ವರ್ಕ್ ಅನ್ನ ನಾವು ನೋಡಿದಾಗ ಇದನ್ನ ಬಳಸ್ಕೊಂಡು ಬೇರೆ ಪ್ರಾಡಕ್ಟ್ಸ್ ಆಗಿರ್ಬೋದು ಕ್ರಾಸ್ ಸೆಲ್ ಮಾಡುವ ಒಂದು ರೀಟೇಲ್ ಲೆಂಡಿಂಗ್ ಬೆಳವಣಿಗೆನೂ ಕೂಡ 20-25% ಹೆಚ್ಚಿಸುವಂತಹ ಒಂದು ಗುರಿನೂ ಕೂಡ ಹೊಂದ್ಕೊಂಡಿದ್ದಾರೆ. ಮೂರನೇದಾಗಿ ಮಾರ್ಜಿನ್ಸ್ ಮೇಲೆ ಒಂದು ಪ್ರೆಷರ್ ಇದೆ, ಆದ್ರೆ ರೇಟ್ ಕಟ್ಸ್ ಕೂಡ ಸಹಾಯ ಮಾಡಬಹುದು. ಕಂಪನಿಯ ಒಂದು ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ಸ್ ಕೂಡ FY25 ನಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಅಂದ್ರೆ ಸುಮಾರು 49 ಬೇಸಿಸ್ ಪಾಯಿಂಟ್ಸ್ ನ ಅಥವಾ 0.49% ಅಷ್ಟು ಕಡಿಮೆ ಆಗಿದೆ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕಂಪನಿಗೆ ಫಂಡಿಂಗ್ ಹೊಂದಿಸುವಂತಹ ಖರ್ಚು ಕೂಡ ಜಾಸ್ತಿ ಆಗಿದೆ ಅಂತ. ಆದ್ರೆ ಆ ಖರ್ಚನ್ನ ಪೂರ್ತಿಯಾಗಿ ಸಾಲಗಾರರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಆಗಲ್ಲ. ಇದಕ್ಕೆ ಕಾರಣ RBI ವರ್ಷ ಪೂರ್ತಿ ಕೂಡ ಇಂಟ್ರೆಸ್ಟ್ ರೇಟ್ಸ್ ಅನ್ನ ಹೆಚ್ಚಾಗಿ ಇಟ್ಕೊಂಡಿತ್ತು. ಅಂದ್ರೆ ಜನವರಿ ಕೊನೆವರೆಗೂ ಕೂಡ ಜಾಸ್ತಿ ರೇಟ್ ಕಟ್ಸ್ ಮಾಡಿರ್ಲಿಲ್ಲ. ಇದರಿಂದ ಬಜಾಜ್ ನ ಕಾಸ್ಟ್ ಆಫ್ ಫಂಡ್ Q4 ನಲ್ಲಿ 7.99% ಗೆ ಏರ್ತು ನೋಡಿ. ಆದ್ರೆ FY26 ನಲ್ಲಿ ಮಾರ್ಜಿನ್ ಸುಧಾರಿಸುವಂತಹ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಫಂಡಿಂಗ್ ಕಾಸ್ಟ್ ಅನ್ನು ನಾವು ನೋಡಿದಾಗ 10 to 15 BPS ಹಾಗೆ 0.10 ಹಾಗೆ 0.15% ಅಷ್ಟು ಕಡಿಮೆ ಆಗ್ಬೋದು. ಜೊತೆಗೆ ಮ್ಯಾನೇಜ್ಮೆಂಟ್ ಕೂಡ ಮುಂದಿನ ವರ್ಷದಲ್ಲಿ 3 ರೆಪೋ ರೇಟ್ ಕಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಿದೆ. ಇದರಿಂದ ಬಾರೋಯಿಂಗ್ ಕೂಡ ತುಂಬಾ ಕಡಿಮೆ ಆಗ್ಬೋದು. ಅವರ 75% ಸಾಲಗಳು ಫಿಕ್ಸ್ಡ್ ರೇಟ್ಸ್ ನಲ್ಲಿ ಇದ್ರೂ ಕೂಡ ಅಂದ್ರೆ ನ್ಯೂ ಬಾರೋಯಿಂಗ್ ರೇಟ್ಸ್ ಕಡಿಮೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಹಾಗೇನೆ ಅವರ ಡೆಪಾಸಿಟ್ಸ್ ಕೂಡ ಫಂಡಿಂಗ್ ಗೆ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಟೋಟಲಿ ನಾವು ನೋಡೋದಾದ್ರೆ FY26 ನಲ್ಲಿ NIM ತುಂಬಾ ಸ್ಟೇಬಲ್ ಆಗಿದೆ ಅಂತ ಕಂಪನಿ ಗೈಡಿಂಗ್ ಅನ್ನು ಕೂಡ ಕೊಡ್ತಿದೆ. ಅಂದ್ರೆ ಕಡಿಮೆ ಆಗುವಂತಹ ಕಾಸ್ಟ್ ಆಫ್ ಫಂಡ್ಸ್ ಸಾಲ ನೀಡುವ ಒಂದು ರೇಟ್ಸ್ ಗಳಲ್ಲಿ ನಾವು ನೋಡಿದಾಗ ಇದ್ರ ಮೇಲಿರುವಂತಹ ಪ್ರೆಷರ್ ಅನ್ನ ಇದು ಸರಿದೂಗಿಸಬಹುದು. ನಾಲ್ಕನೇದಾಗಿ ನಾನ್ ಇಂಟ್ರೆಸ್ಟ್ ಇನ್ಕಮ್ ಸ್ವಲ್ಪ ಕಷ್ಟ ನೋಡಿ. ಬಜಾಜ್ ಫೈನಾನ್ಸ್ ಗೆ ಇಂಟ್ರೆಸ್ಟ್ ಇನ್ಕಮ್ ಅನ್ನ ನಾವು ನೋಡಿದಾಗ ಫೀಸ್ ಮತ್ತೆ ಇತರ ಚಾರ್ಜಸ್ ಇಂದಲೂ ಕೂಡ ಬೇಕಾದಷ್ಟು ರೆವಿನ್ಯೂ ಬರುತ್ತೆ. ಆದ್ರೆ Q4 ನಲ್ಲಿ ಇತರ ಒಂದು ಆದಾಯನ ನಾವು ನೋಡಿದ್ವಿ ಅಂತಂದ್ರೆ ಈ ಒಂದು ಹಿಂದಿನ ಕ್ವಾರ್ಟರ್ ಗಿಂತ ಸುಮಾರು 8% ಕಡಿಮೆ ಆಗಿದೆ. ಇದು ಅವರ ಆಪರೇಟಿಂಗ್ ಪ್ರಾಫಿಟ್ ಮೇಲೂ ಕೂಡ ಪರಿಣಾಮ ಬೀರಿದೆ ಗೊತ್ತಾ. ಇದಕ್ಕೆ ಎರಡು ಮುಖ್ಯ ಕಾರಣಗಳಿದೆ. ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಸ್ ನ ನಿಲ್ಲಿಸಿರೋದು. RBI ರೆಗ್ಯುಲೇಟರಿ ಡೈರೆಕ್ಷನ್ಸ್ ಅನ್ನ ನಾವು ನೋಡಿದಾಗ ಬಜಾಜ್ 2024 ಕೊನೆಯಲ್ಲಿ ಬೇರೆ ಬ್ಯಾಂಕ್ಗಳ ಜೊತೆಗಿನ ಒಂದು RBL DBS ಅಂತ ಏನ್ ಕರಿತೀವಿ ಗೊತ್ತಾ, ಇದು ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಸ್ ನ ನಿಲ್ಲಿಸಬೇಕಾಯಿತು ಅಂತ ಹೇಳಿರೋದು. ಅಂದ್ರೆ ಎಕ್ಸಿಟ್ ಮಾಡ್ಕೊಂಡಿದೆ. ಇದರಿಂದ ಅವ್ರಿಗೆ ಬರ್ತಿದ್ದಂತ ಫೀಸ್ ಮತ್ತೆ ಕಮಿಷನ್ಸ್ ನಿಂತೋಯ್ತು. ಇತರ ಶುಲ್ಕಗಳನ್ನ ಕಡಿಮೆ ಮಾಡಿದ್ದು. ರೆಗ್ಯುಲೇಟರಿ ಎಕ್ಸ್ಪೆಕ್ಟೇಷನ್ಸ್ ನ ಹೊಂದಿಕೊಳ್ಬೇಕಾದ್ರೆ ಈ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅನ್ನ ಹೆಚ್ಚಿಸಬೇಕು. ಅವರ ಒಂದು ಪೀನಲ್ ಇಂಟ್ರೆಸ್ಟ್ ರೇಟ್ಸ್ ಮತ್ತೆ ಒರಿಜಿನಲ್ ಫೀಸ್ ನಂತಹ ಕೆಲವು ಶುಲ್ಕಗಳೇನಿರುತ್ತೆ ಗೊತ್ತಾ, ಅದನ್ನ ಕಡಿಮೆ ಮಾಡಿದ್ದಾರೆ ಅಂತ. ಇದು ಸದ್ಯಕ್ಕೆ ಆದಾಯದ ಬೆಳವಣಿಗೆಗೆ ಸ್ವಲ್ಪ ಅಡ್ಡಿಯಾಗಿದೆ ನೋಡಿ. ಆದ್ರೂ ಮುಂದಿನ ವರ್ಷ FY26 ಈ ಒಂದು ಫೀ ಮತ್ತೆ ಅದರ್ ಇನ್ಕಮ್ ನಿಂತು ಹೋಗೋದಿಲ್ಲ. ಹಾಗೆ ಸಾಧಾರಣವಾಗಿ ನೋಡೋದಾದ್ರೆ ಮಾಡೆಸ್ಟ್ ಪೀಸ್ 13 to 15% ಅಷ್ಟು ಬೆಳಿಬಹುದು ಅಂತ ಮ್ಯಾನೇಜ್ಮೆಂಟ್ ಗೈಡೆನ್ಸ್ ಅನ್ನ ಕೊಟ್ಟಿದೆ. ಇದು ಹೆಲ್ದಿಯಾದ ಬೆಳವಣಿಗೆ ಖಂಡಿತವಾಗ್ಲೂ ಹೌದು. ಆದ್ರೆ ಕೋ ಬ್ರಾಂಡೆಡ್ ಅಂಡ್ ಬಿಸ್ನೆಸ್ ಇದ್ದಾಗ ಬರ್ಬೇಕಾಗಿರೋದಕ್ಕಿಂತ ಸ್ವಲ್ಪ ಕಡಿಮೆ ಆಗತ್ತೆ ನೋಡಿ. ಕೊನೆಯದಾಗಿ ಈ ಕ್ವಾರ್ಟರ್ ನಿಂದ ಸಿಕ್ಕಂತಹ ಕೆಲವು ಮುಖ್ಯ ವಿಷಯಗಳಾದ್ರೂ ಯಾವ ರೀತಿ ಇದೆ ನೋಡಿ. ಹೆಡ್ಲೈನ್ ನಂಬರ್ಸ್ ಅನ್ನ ನಾವು ನೋಡಿದಾಗ ಆಚೆಗೆ Q4 ರಿಪೋರ್ಟ್ಸ್ ನಲ್ಲಿ ಇನ್ನೂ ಕೆಲವು 2 ವಿಷಯಗಳಿದೆ. ಅಂದ್ರೆ ಅನ್ಸೆಕ್ಯೂರ್ಡ್ ಸಾಲಗಳಲ್ಲಿ ರಿಸ್ಕ್ ಕಡಿಮೆ ಮಾಡಿದ್ದು, ಹೆಚ್ಚು ರಿಸ್ಕ್ ಇರುವಂತಹ ಕಸ್ಟಮರ್ಸ್ಗೆ ಸಾಲ ಕೊಡೋದನ್ನ ಬಜಾಜ್ ಕಡಿಮೆ ಮಾಡಿದೆ. ಇದರಿಂದ ಸ್ವಲ್ಪ ಗ್ರೋತ್ ಕಡಿಮೆ ಆದ್ರೂ ಕೂಡ ಮುಂದೆ ದೊಡ್ಡ ನಷ್ಟ ಆಗೋದು ಕೂಡ ತಪ್ಪಿಸ್ತಿದೆ ನೋಡಿ. ಜನರ ಮೇಲೆ ಒಂದು ಇನ್ವೆಸ್ಟ್ ಮಾಡೋದು. ಸುಮಾರು 44,650 ಔಟ್ಸೋರ್ಸ್ ನೌಕರರನ್ನ ಕಂಪನಿಯ ಒಂದು ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ಗೆ ತೆಗೆದುಕೊಂಡಿದೆ. ಇದರಿಂದ ಟ್ರೈನಿಂಗ್, ಸರ್ವಿಸಸ್, ಕ್ವಾಲಿಟಿ ಮತ್ತೆ ಕಲೆಕ್ಷನ್ಸ್ ಮೇಲೆ ಹೆಚ್ಚು ಹಿಡಿತ ಕೂಡ ಸಿಗತ್ತೆ. ಒಟ್ಟಾರೆಯಾಗಿ ಬಜಾಜ್ ಫೈನಾನ್ಸ್ ನ Q4 FY25 ಕತೆ ಏನ್ ಹೇಳುತ್ತೆ ಅಂತಂದ್ರೆ, ಇದು ಒಂದು ಹೈ ಪರ್ಫಾರ್ಮಿಂಗ್ ಫ್ರಾಂಚೈಸಿ. ಕಷ್ಟದ ಪರಿಸರದಲ್ಲೂ ಕೂಡ ಸರಿಯಾದ ಹೊಂದಾಣಿಕೆಗಳನ್ನ ಇದು ಖಂಡಿತವಾಗ್ಲೂ ಮಾಡುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು. ಕಂಪನಿ ಈಗಲೂ ಕೂಡ ತುಂಬಾ ಸ್ಟ್ರಾಂಗ್ ಆದ ಬೆಳವಣಿಗೆಯಲ್ಲಿದೆ. ಅಂದ್ರೆ ಇದರ ಗ್ರೋತ್ AUM ನ ನೋಡಿದಾಗ 25% ಮತ್ತೆ ಪ್ರಾಫಿಟಬಿಲಿಟಿನೂ ಕೂಡ ಕೊಡ್ತಾ ಇದೆ. ಜೊತೆಗೆ NPA ಕೂಡ 1%
ಗಿಂತ ಕಡಿಮೆ ಇದೆ. ಅಂದ್ರೆ ಸಿಚುವೇಶನ್ ನಾವು ನೋಡಿದಾಗ ಇದು ಖಂಡಿತವಾಗ್ಲೂ ಕೂಡ ಬದಲಾಗ್ತದೆ. ಮ್ಯಾನೇಜ್ಮೆಂಟ್ ಈಗ ಅತಿ ವೇಗದ ಬೆಳವಣಿಗೆ ಬದಲು ಕ್ರೆಡಿಟ್ ಕ್ವಾಲಿಟಿ ಮತ್ತೆ ಆಪರೇಷನ್ ರೆಸಿಲಿಯನ್ಸ್ಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಿದೆ. ಇದು ಎಲ್ರಿಗೂ ಕೂಡ ಇಷ್ಟವಾಗದೆ ಇರಬಹುದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಇದು ಖಂಡಿತವಾಗ್ಲೂ ಒಳ್ಳೇದು. ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ಸ್ಗಿಂತ ಸ್ವಲ್ಪ ಸಮಯ ಷೇರು ಬೆಲೆ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಬಹುದು. ಆದ್ರೆ ಕಂಪನಿ ತನ್ನ ಗೈಡೆನ್ಸ್ ಅನ್ನ ಪೂರೈಸಿದ್ರೆ ವಿಶ್ವಾಸ ಖಂಡಿತವಾಗ್ಲೂ ಕೂಡ ವಾಪಸ್ ಬರುತ್ತೆ. ಅಂದ್ರೆ ಬಜಾಜ್ ಫೈನಾನ್ಸ್ ಈಗಲೂ ಕೂಡ ಒಂದು ಬೆಸ್ಟ್ NBFC ಗೆ ಒಂದು ಬೆಂಚ್ ಮಾರ್ಕ್ ಆಗಿದೆ ಅಲ್ವಾ. ಅವರ A+ ಬದಲು ಬಂದಂತಹ ಒಂದು A ಗ್ರೇಡ್ ಫಲಿತಾಂಶಗಳನ್ನ ನಾವು ನೋಡಿದಾಗ ಹೆಚ್ಚಿನ ಕಾಂಪಿಟೇಟರ್ಸ್ ಗಳಿಗಿಂತ ಇದು ಮುಂದೆ ಇದೆ ಅಂತ ಹೇಳ್ಬೋದು. ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಇಂಡಸ್ಇಂಡ್ ಬ್ಯಾಂಕ್ ನ MD ಮತ್ತೆ CEO ಸುಮಂತ್ ಕಾತ್ಪಾಲಿಯಾ ಅವರು ಒಂದು ಮೋರಲ್ ರೆಸ್ಪಾನ್ಸಿಬಿಲಿಟಿಯನ್ನ ಹೊತ್ಕೊಂಡಿದ್ರು. ತಮ್ಮ ಸ್ಥಾನಕ್ಕೆ ರಾಜೀನಾಮೆನೆ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬ್ಯಾಂಕ್ ನ ಆಂತರಿಕ ಡೆರಿವೇಟಿವ್ಸ್ ಪೋರ್ಟ್ಫೋಲಿಯೋದ ಲೆಕ್ಕಪತ್ರಗಳಲ್ಲಿ ತುಂಬಾ ವ್ಯತ್ಯಾಸಗಳು ಕಂಡು ಬಂದಿರೋದು ನಮ್ಮೆಲ್ಲರೂ ಕೂಡ ಗೊತ್ತಿದೆ ಅಲ್ವಾ. ಅಂದ್ರೆ ಮಾರ್ಚ್ 31 ಮತ್ತೆ 2025 ಹೊತ್ತಿಗೆ ಈ ಒಂದು ಡಿಫರೆನ್ಸ್ ಅಮೌಂಟ್ ಅನ್ನ ನಾವು ನೋಡಿದಾಗ 1959.98 ಕ್ರೋರ್ಸ್ ಇತ್ತು. ಇದು ಕೆಲವೊಂದು ಡೆರಿವೇಟಿವ್ಸ್ ಟ್ರೇಡ್ಸ್ ಗಳನ್ನ ತುಂಬಾ ತಪ್ಪಾಗಿ ಪರಿಗಣಿಸಿದ್ದಾರೆ. ಅಂದ್ರೆ ಅಸ್ತಿತ್ವದಲ್ಲಿ ಇರುವಂತಹ ಒಂದು ನೋಷನಲ್ ಪ್ರಾಫಿಟ್ಸ್ ಅನ್ನ ದಾಖಲ್ ಮಾಡಿದೆ ಅಂತ. ಇದೇ ರೀತಿಯ ಸಮಸ್ಯೆಯನ್ನು ಕೂಡ PwC ಸಂಸ್ಥೆನೂ ಕೂಡ ಈ ಹಿಂದೆ ಜೂನ್ 30 ಮತ್ತೆ 2024ಕ್ಕೆ 1979 ಕ್ರೋರ್ಸ್ ಕೂಡ ದೃಢಪಡಿಸಿದೆ. ಬ್ಯಾಂಕ್ ನ ಬೋರ್ಡ್ 3 ವರ್ಷಗಳ ಅವಧಿ ವಿಸ್ತರಣೆಗೆ ಶಿಫಾರಸ್ ಮಾಡಿದ್ರು ಕೂಡ RBI ಕೇವಲ 1 ವರ್ಷದ ಅವಧಿ ವಿಸ್ತರಣೆ ನೀಡಿದೆ ಅಂತ ಕೆಲವೇ ವಾರಗಳಲ್ಲಿ ಗೊತ್ತಾಗಿದೆ ನೋಡಿ. ಅದಕ್ಕೆ ರಾಜೀನಾಮೆ ಬಂದಿರೋದು. ಇದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಡೆಪ್ಯೂಟಿ CEO ಅರುಣ್ ಖುರಾನಾ ಕೂಡ ಈ ಹಿಂದೆ ರಾಜೀನಾಮೆ ಕೊಟ್ಟಿದ್ರು. ಬ್ಯಾಂಕಿನ ಮಾರ್ಕೆಟ್ ಕ್ಯಾಪ್ ಕೂಡ ಈ ಏಪ್ರಿಲ್ 29 ಹೊತ್ತಿಗೆ 65,230 ಕೋಟಿಗೆ ಇಳಿದೋಗಿದೆ. ಅಂದ್ರೆ 9 ತಿಂಗಳ ಹಿಂದೆ ಇದು 74,808 ಕೋಟಿಯಲ್ಲಿತ್ತು. ಎರಡನೇದು, ಸರ್ಕಾರಿ ಸ್ವಾಮ್ಯದ ಒಂದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಲ್ಲಿ ನಾವು ನೋಡಿದಾಗ Q4 FY25 ನಲ್ಲಿ 4,392 ಕ್ರೋರ್ಸ್ ಕಾನ್ಸಾಲಿಡೇಟೆಡ್ ನೆಟ್ ಪ್ರಾಫಿಟ್ ವರದಿ ಮಾಡಿಕೊಂಡಿದೆ. ಇದು ಹೋದ ವರ್ಷಕ್ಕೆ ಹೋಲಿಸಿದ್ರೆ 8.3% ಹೆಚ್ಚು ಮತ್ತೆ ಹಿಂದಿನ ಕ್ವಾರ್ಟರ್ಗೆ ಹೋಲಿಸಿದ್ರೆ 15.4% ಹೆಚ್ಚಾಗಿದೆ. ಈ ಬೆಳವಣಿಗೆ ಮುಖ್ಯ ಕಾರಣ ಗ್ರಾಸ್ ರಿಫೈನಿಂಗ್ ಮಾರ್ಜಿನ್ಸ್ Q4 ನಲ್ಲಿ GRM ಪ್ರತಿ ಬ್ಯಾರೆಲ್ಗೆ $9.20 ಅಲ್ಲಿತ್ತು. ಆದ್ರೆ ಪೂರ್ತಿ ನಾವು ನೋಡಿದಾಗ ವರ್ಷದಲ್ಲಿ ಅಂದ್ರೆ ಆವರೇಜ್ ಮೇಲೆ $6.82ಗೆ ತೀವ್ರವಾಗಿ ಇಳ್ಕೊಂಡಿದೆ. ಇನ್ನು ಮಾರ್ಚ್ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಒಟ್ಟು ಆದಾಯ 1.28 ಲ್ಯಾಕ್ಸ್ ಕ್ರೋರ್ ಅಲ್ಲಿ ಇತ್ತು. ಕಂಪನಿಯು ಕೂಡ FY25 ಅಲ್ಲಿ ಒಟ್ಟು 10,446.38 ಕ್ರೋರ್ಸ್ ಅಂಡರ್ ರಿಕವರಿಯೊಂದಿಗೆ ಕೊನೆಗೊಳಿಸಿಕೊಂಡಿದೆ. ಕಂಪನಿ ತನ್ನ ಸಾರ್ವಕಾಲಿಕ ಅತಿ ಹೆಚ್ಚು ಥ್ರೂಪುಟ್ ಮತ್ತೆ ದಾಖಲೆಯ ಮಾರ್ಕೆಟ್ ಸೇಲ್ಸ್ ಅನ್ನು ಕೂಡ ಸಾಧಿಸಿಕೊಂಡಿದೆ ನೋಡಿ. ಕೊನೆಯ ಟಿಡ್ಬಿಟ್, ಮದರ್ ಡೇರಿಯು ಡೆಲ್ಲಿ, NCR, ಉತ್ತರ ಪ್ರದೇಶ, ಹರಿಯಾಣ ಮತ್ತೆ ಉತ್ತರಾಖಂಡದಲ್ಲಿ ಹಾಲಿನ ಒಂದು ದರ ಏನಿದೆ, ರೇಟ್ಸ್ ಗಳೇನಿದೆ, ಪ್ರತಿ ಲೀಟರ್ಗೂ ಸಹ $2 ಕೂಡ ಹೆಚ್ಚಿಸಿದೆ. ಈ ಒಂದು ರೇಟ್ಸ್ ಏರಿಕೆ ಏಪ್ರಿಲ್ 30 ಮತ್ತೆ 2025 ಜಾರಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಕಳೆದ ಕೆಲವು ತಿಂಗಳುಗಳಲ್ಲಿ ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ನಾವು ನೋಡಿದಾಗ ಪ್ರತಿ ಲೀಟರ್ಗೆ $4 $5 ಹೆಚ್ಚಾಗಿದೆ. ಅಂದ್ರೆ 2 ಕಂಪನಿಗಳು ಇದೇ ಕಾರಣವನ್ನ ತಿಳಿಸಿರೋದು. ಈ ಏರಿಕೆಯಿಂದ 500 ಮಿಲಿಲೀಟರ್ ಫುಲ್ ಕ್ರೀಮ್ ಮಿಲ್ಕ್ ಪ್ಯಾಕ್ ಮೇಲೆ $34 $35 ಹಾಗೆ ಒಂದು ಟೋನ್ಡ್ ಮಿಲ್ಕ್ $28 $29 ಏರ್ಕೊಂಡಿದೆ. ಹೆಚ್ಚಾದ ಇನ್ಪುಟ್ ಕಾಸ್ಟ್ ನ ಒಂದು ಕೇವಲ ಒಂದು ಭಾಗವನ್ನ ಮಾತ್ರ ಗ್ರಾಹಕರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಹಾಗೇನೆ ಮದರ್ ಡೈರಿ ಇದೇ ರೀತಿ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರೋದು. ಇನ್ನು ರೈತರ ಜೀವನೋಪಾಯವನ್ನ ಪರಿಗಣಿಸಿಕೊಂಡು ಇದರ ಒಂದು ರೇಟ್ಸ್ ಏನಿದೆ ಅಲ್ವಾ, ಇದನ್ನ ಸಮತೋಲನಗೊಳಿಸಬೇಕು ಅಂತ ಈ ಒಂದು ಡಿಸಿಷನ್ ಅನ್ನ ತಗೊಂಡಿದೆ ಅಂತ ಕಂಪನಿ ಹೇಳಿರೋದು. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.